ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ಶ್ರೀ BM ಸುಕುಮಾರ್ ಶೆಟ್ಟಿ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಕೊಲ್ಲೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವನಿತಾ ಸೇರಿಗಾರ್ ಅವರು. ಹಾಗೆಯೇ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಇರುವಂಥವರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀ ಕೆ ಗೋಪಾಲ್ ಪೂಜಾರಿ ಅವರು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕಿರುವವರು ಶ್ರೀ ಕ್ಷೇತ್ರ ಕೊಲ್ಲೂರಿನ ಅರ್ಚಕರಾಗಿರುವಂತಹ ಶ್ರೀ ಶ್ರೀಧರ ಅಡಿಗ ಅವರು. ಹಾಗೆಯೇ ಅನೇಕ ಅತಿಥಿಗಳು ಅಭ್ಯಾಂಗತರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಸೇರಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭವ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಬೀಡೆ ಕುಟುಂಬಸ್ಥರು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕಾರ್ಯಕ್ರಮದ ವೇದಿಕೆಯ ಮೇಲ್ಭಾಗಕ್ಕೆ ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಬಸವರಾಜ್ ಬೆಂಗಳೂರು ಇವರನ್ನು ಪ್ರೀತಿಯಿಂದ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀ ಗಣೇಶ್ ಶೆಟ್ಟಿ ಮೂಡಬಿದ್ರೆ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ತಾವು ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಗ್ರಾಮ ಪಂಚಾಯತ್ ಕೊಲ್ಲೂರಿನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ವನಿತಾ ಸೇರಿಗಾರ್ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ತಾವು ಬರಬೇಕು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಆಶೀರ್ವಚನವನ್ನು ನೀಡಲಿಕ್ಕಿರುವವರು ಹಿರಿಯರಾಗಿರುವಂತಹ ಅರ್ಚಕರಾಗಿರುವಂತಹ ಶ್ರೀ ಶ್ರೀಧರ ಅಡಿಗ ಅವರು ದಯವಿಟ್ಟು ತಾವು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ರಚನಾ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪುಷ್ಪಲತಾ ಮೇಡಮ್ ತಮ್ಮನ್ನು ಕೂಡ ಈ ವೇದಿಕೆಯ ಮೇಲೆ ಭವ್ಯವಾಗಿ ಸ್ವಾಗತವನ್ನು ಪ್ರೀತಿಯಿಂದ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಕೊಲ್ಲೂರಿನ ಉದ್ಯಮಿಗಳಾಗಿರುವಂತಹ ಶ್ರೀ ವಾಸುದೇವ ಕಿಡಿಯವರೇ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ತಾವು ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಆದಿಶಕ್ತಿ ಕುಣಿತ ಭಜನಾ ಮಂಡಳಿ ಕೊಲ್ಲೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಲಕ್ಷ್ಮೀ ಐತಾಳ್ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಹಾಗೆಯೇ ಕುಟುಂಬಸ್ಥರಾಗಿರುವಂತಹ ಶ್ರೀ ಕೃಷ್ಣ ಚಿಪ್ಪಣ್ಕರ್ ಅವರು ದಯವಿಟ್ಟು ತಾವು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನೆಚ್ಚಿನ ಶ್ರೀ ಎಂ ಗಂಗಾಧರ್ ಬಿಡೆಯವರು ತಮ್ಮ ಪತ್ನಿ ಶ್ರೀಮತಿ ಗಾಯತ್ರಿ ಬಿಡೆಯವರೊಂದಿಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಮ್ಮನ್ನ ಪ್ರೀತಿಯಿಂದ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀ ಕೆ ಗೋಪಾಲ್ ಪೂಜಾರಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ಎಲ್ಲರ ಅಪ್ಪಣೆಯೊಂದಿಗೆ ಆರಂಭವನ್ನ ಮಾಡ್ತಾ ಇದ್ದೇವೆ. ಬಿಡೆಯವರ 65ರ ಸಂಭ್ರಮ ಬೀಡೆ 65ರ ಸಂಭ್ರಮದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಅಪ್ಪಣೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮವಾಗಲಿ ಆ ಕಾರ್ಯಕ್ರಮ ಆರಂಭವಾಗಬೇಕು ಅಂತಂದರೆ ಅದಕ್ಕೆ ಒಂದು ಪ್ರಾರ್ಥನೆ ಇರಲೇಬೇಕು. ಆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಇಂದು ಆರಂಭಿಸಲಿಕ್ಕಿದ್ದಾರೆ ಗೌತಮಿ ಬೀಡೆಯವರು. ಕುಮಾರಿ ಗೌತಮಿ ಬೀಡೆಯವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಶ್ರೀಮತಿ ಗೌತಮಿ ಬೀಡೆಯವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾನೆ. ತಮ್ಮ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದವನ್ನು ಯಾಚಿಸಬೇಕಾಗಿ. ಓಂಕಾರ ಬೀಜಾಕ್ಷರಿ ಮಾತಾ ಗೌರಿ ಉಮಾಶಂಕರಿ ಓಂಕಾರ ಬೀಜಾಕ್ಷರಿ ಮಾತಾ ಗೌರಿ ಉಮಾಶಂಕರಿ ಶ್ರೀ ಅಂಬಾ ಪರಮೇಶ್ವರಿ ಶ್ರೀ ಅಂಬಾ ಪರಮೇಶ್ವರಿ ದೇವಿ ಮೂಕಾಂಬಿಕೆ ಸುಂದರಿ ಓಂಕಾರ ಬೀಜಾಕ್ಷರಿ ಮಾತಾ ಗೌರಿ ಉಮಾಶಂಕರಿ ಶ್ರೀ ಅಂಬಾ ಪರಮೇಶ್ವರಿ ಶ್ರೀ ಅಂಬಾ ಪರಮೇಶ್ವರಿ ದೇವಿ ಮೂಕಾಂಬಿಕೆ ಸುಂದರಿ ಜಯ ಜಗದಂಬೆ ಜಯ ಜಯ ಭವಾನಿ ಜಯ ಶಿವರಮಣಿ ಮಾತಾ ಜಯ ತ್ರಿಪುರಾಂಬಾ ಗಜಮುಖ ಜನನಿ ಲೋಕಪಾವನಿ ಮಾತಾ ಜಯ ಜಗದಂಬೆ ಜಯ ಜಯ ಭವಾನಿ ಜಯ ಶಿವರಮಣಿ ಮಾತಾ ಜಯ ತ್ರಿಪುರಾಂಬಾ ಗಜಮುಖ ಜನನಿ ಲೋಕಪಾವನಿ ಮಾತಾ ಕೋಲಾಪುರಾಧೀಶ್ವರಿ ಮಾತಾ ಪ್ರತ್ಯಕ್ಷ ಮಾಹೇಶ್ವರಿ ಗೌ
ಸೌಭಾಗ್ಯ ಸಂಪತ್ಕರಿ ಅಂಬ ಶಾರದೆ ಜಗದೀಶ್ವರಿ. ಸೌಭಾಗ್ಯ ಸಂಪತ್ಕರಿ ಅಂಬ ಶಾರದೆ ಜಗದೀಶ್ವರಿ. ಜಯ ಜಗದಂಬೆ ಜಯ ಜಯ ಭವಾನಿ ಜಯ ಶಿವರಮಣಿ ಮಾತಾ. ಜಯ ತ್ರಿಪುರಾಂಬಾ ಗಜಮುಖ ಜನನಿ ಲೋಕಪಾವನಿ ಮಾತಾ. ಜಯ ಜಗದಂಬೆ ಜಯ ಜಯ ಭವಾನಿ ಜಯ ಶಿವರಮಣಿ ಮಾತಾ. ಜಯ ತ್ರಿಪುರಾಂಬಾ ಗಜಮುಖ ಜನನಿ ಲೋಕಪಾವನಿ ಮಾತಾ. ಓಂಕಾರ ಬೀಜಾಕ್ಷರಿ ಮಾತಾ ಗೌರಿ ಉಮಾಶಂಕರಿ. ಓಂಕಾರ ಬೀಜಾಕ್ಷರಿ ಮಾತಾ ಗೌರಿ ಉಮಾಶಂಕರಿ. ಶ್ರೀ ಅಂಬಾ ಪರಮೇಶ್ವರಿ ಶ್ರೀ ಅಂಬಾ ಪರಮೇಶ್ವರಿ. ದೇವಿ ಮೂಕಾಂಬಿಕೆ ಸುಂದರಿ. ಶ್ರೀ ಅಂಬಾ ಪರಮೇಶ್ವರಿ ದೇವಿ ಮೂಕಾಂಬಿಕೆ ಸುಂದರಿ. ಜಯ ಜಗದಂಬೆ ಜಯ ಜಯ ಭವಾನಿ ಜಯ ಶಿವರಮಣಿ ಮಾತಾ. ಜಯ ತ್ರಿಪುರಾಂಬಾ ಗಜಮುಖ ಜನನಿ ಲೋಕಪಾವನಿ ಮಾತಾ. ಜಯ ಜಗದಂಬೆ ಜಯ ಜಯ ಭವಾನಿ ಜಯ ಶಿವರಮಣಿ ಮಾತಾ. ಜಯ ತ್ರಿಪುರಾಂಬಾ ಗಜಮುಖ ಜನನಿ ಲೋಕಪಾಲನಿ ಮಾತಾ. ಕಾರ್ಯಕ್ರಮ ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂದು ತಾಯಿ ಮೂಕಾಂಬಿಕೆಯನ್ನು ಪ್ರಾರ್ಥನೆಯನ್ನು ಮಾಡಿರುವಂತಹ ಶ್ರೀಮತಿ ಗೌತಮಿ ಬೀಡೆ ಅವರಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮೊಂದಿಗೆ ಶ್ರೀ ಕ್ಷೇತ್ರ ಕೊಲ್ಲೂರಿನ ಅರ್ಚಕರಾಗಿರುವಂಥ ಶ್ರೀ ಶ್ರೀಧರ ಅಡಿಗ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದಾರಿ ಇಲ್ಲ ಎಂದು ನಾವು ನಡೆಯುವುದನ್ನು ನಿಲ್ಲಿಸಬಾರ್ದಂತೆ. ನಾವು ನಡೆದದ್ದೇ ದಾರಿಯಾಗಬೇಕು. ಅದೇ ರೀತಿ ಆ ದಾರಿ 4 ಜನರಿಗೆ ಸ್ಫೂರ್ತಿಯಾಗಬೇಕು. ಈ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವರನ್ನು ಸ್ವಾಗತಿಸಬೇಕಾಗಿ ಗ್ರೀಷ್ಮಾ ಗಿರಿಧರ್ ಬೀಡೆಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮೌಲ್ಯ, ಕಾರ್ಯಕ್ರಮದ ರೂವಾರಿ, ಇದೆಲ್ಲದರ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ನೀಡಬೇಕಾಗಿ ವಿನಂತಿ. ಶ್ರೀ ಮೂಕಾಂಬಿಕಾಯ ನಮಃ. ಶ್ರೀಯುತ ಎಂ ಗಂಗಾಧರ ಬೀಡೆ ಅವರ 65ರ ಸಂಭ್ರಮ 2024 ಶ್ರೀ ಕ್ಷೇತ್ರ ಮೂಕಾಂಬಿಕೆ ಕೊಲ್ಲೂರು. ಬೀಡೆ 65ರ ಸಂಭ್ರಮ 2024 ಕೊಲ್ಲೂರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಶ್ರೀಯುತ ಮಾಜಿ ಶಾಸಕರಾದ BM ಸುಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಿಡೆಯವರವರಿಗೆ ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಆಶೀರ್ವಚನವನ್ನು ನೀಡಲಿರುವಂಥ ಕ್ಷೇತ್ರ ಪುರೋಹಿತರಾದ ಶ್ರೀಯುತ ಶ್ರೀಧರ ಅಡಿಗ ಇವರಿಗೆ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ವನಿತಾ ಶೇರುಗರ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಲ್ಲೂರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ಶ್ರೀ ಮೂಕಾಂಬಿಕಾ ಮಾತೃ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಲತಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಹಿರಿಯರಾದ ಶ್ರೀಯುತ ಕೃಷ್ಣ ಚಿಪ್ಲುಣ್ಕರ್ ಕಾರ್ಕಳ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಶ್ರೀ ಕೆ ಗೋಪಾಲ ಪೂಜಾರಿ ಅವರು ನಮ್ಮೊಂದಿಗೆ ಈಗ ಸೇರಿಕೊಂಡಿದ್ದಾರೆ. ನಿಮ್ಮೆಲ್ಲರ ಜೋರಾದ ಕರತಾಡನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ವೇದಿಕೆಯ ಮೇಲೆ ಆಹ್ವಾನವನ್ನ ಕೋರ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಯುತ ಕೆ ಗೋಪಾಲ್ ಪೂಜಾರಿ, ಮಾಜಿ ಶಾಸಕರು, ಬೈಂದೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣೇಶ್ ಮೂಡುಬಿದ್ರೆ ಇವರಿಗೆ ನಿಮ್ಮೆಲ್ಲರ ಪರವಾದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಶೀರ್ವಚನವನ್ನು ನೀಡಲಿಕ್ಕಿರುವಂಥ
ಶ್ರೀಯುತ KN ಶ್ರೀಧರ್ ಅಡಿಗ್ರ, ಕ್ಷೇತ್ರ ಪುರೋಹಿತರು, ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿಯಾದಂಥ ಶ್ರೀಮತಿ ಲೀಲಾವತಿ ಮತ್ತು ಬಸವರಾಜ್ ಬೆಂಗಳೂರು, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾದ ಹೃತ್ಪೂರ್ವಕ ಸ್ವಾಗತ. ಹಾಗೆ ಕಾರ್ಯಕ್ರಮದ ರೂವಾರಿಯಾದಂಥ ಶ್ರೀಯುತ M ಗಂಗಾಧರ್ ಬೈಡೆ ಹಾಗೂ ಶ್ರೀಮತಿ ಗಾಯತ್ರಿ ಬೀಡೆ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಸಭೆಗೆ ಆಗಮಿಸಿದಂಥ ಸರ್ವರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿರುವಂತಹ ಶ್ರೀಮತಿ ಗ್ರೀಷ್ಮಾ ಗಿರಿಧರ್ ಬೀಡೆಯವರೇ, ತಮಗೂ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನು ತಾವು ಆಡಬೇಕಾಗಿ ತಮ್ಮಲ್ಲಿ ಗ್ರೀಷ್ಮಾ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮಾವಂದು 65ರ ಹುಟ್ಟುಹಬ್ಬದ ಪ್ರಯುಕ್ತ ಈಗ 4 ದಿನಗಳಿಂದ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. 4 ದಿನದಲ್ಲಿ 2 ದಿನ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸಿದ್ದೇವೆ. ಹಾಗೆ ಕೊಲ್ಲೂರು ಕ್ಷೇತ್ರದಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತೇಳಿ ತುಂಬ ಆಸೆ ಇತ್ತು. ಹಾಗೆ ಅವರ 60ನೇ ವರ್ಷದ ಹುಟ್ಟುಹಬ್ಬಕ್ಕೂ ನಾವು ಮಾಡಿದ್ದೇವೆ. ಅದೇ ರೀತಿ 65ಕ್ಕೂ ಮಾಡು ಅಂತೇಳಿ ಒಂದು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು 2 ದಿನ ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಎಲ್ಲರೂ ನಮಗೆ ಸಹಕರಿಸಿ ಹಾಗೂ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ತನ್ನೊಳಗಿರಿಸಿಕೊಂಡು ತನ್ನದೇ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ದಾರೆ ಎರೆಯುತ್ತಾ ಸಾರ್ಥಕ್ಯ ಜೀವನವನ್ನು ನಡೆಸುತ್ತಿರುವ ಶ್ರೀಯುತ ಗಂಗಾಧರ್ ಬೀಡೆಯವರ 65ರ ಸಂಭ್ರಮದ ಈ ಒಂದು ವೇದಿಕೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಹೊಸ್ತಿಲಲ್ಲಿದ್ದೇವೆ. ಸ್ನೇಹಿತರೆ, ಮಣ್ಣ ಹಣತೆಗೂ ಬೆಳ್ಳಿಯ ದೀಪಕ್ಕೂ ಬಂಗಾರದ್ದೇ ಬೆಳಕು, ಎಣ್ಣೆ ಬತ್ತಿಗಳ ನೇಹದಿ ಅರಳಿವೆ ಎಲ್ಲರ ಒಳ್ಳೆಯ ಬದುಕು. ಜ್ಞಾನದ ಸಂಕೇತವಾದ ದೀಪವನ್ನು ಬೆಳಗುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಮ್ಮವರೇ ಆಗಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀ BM ಸುಕುಮಾರ್ ಶೆಟ್ಟಿಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಇವರೊಂದಿಗೆ ಸೇರಿಕೊಳ್ಳಬೇಕು. ಈ ಒಂದು ಜ್ಞಾನದ ಸಂಕೇತವಾದ ದೀಪವನ್ನು ಬೆಳಗಿಸುವ ಮೂಲಕ ಬೀಡೆ 65ರ ಸಂಭ್ರಮದ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಇಲ್ಲಿ ತನ್ನ 40 ವರ್ಷ ಸೇವೆ ಮಾಡಿರುವ ಗಂಗಾಧರ್ ಬೀಡೆಯವರ 65ನೇ ವರ್ಷದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿತೈಷಿಗಳು, ಕೊಲ್ಲೂರು ಮೂಕಾಂಬಿಕೆಯ ಅರ್ಚಕರು ಆಗಿರುವ ಶ್ರೀಧರ್ ಅಡಿಗರೆ, ನಮ್ಮ ಆತ್ಮೀಯರು, ನಮ್ಮ ಮಿತ್ರರು ಹಾಗೂ ನಮ್ಮ ಬೈಂದೂರು ಕ್ಷೇತ್ರದ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರೇ, ಪಂಚಾಯತಿನ ಅಧ್ಯಕ್ಷರೇ, ನಮ್ಮ ಬಸವರಾಜ್ ಅವರೇ, ಲೀಲಾ ಬಸವರಾಜ್ ಅವರೇ, ಗಣೇಶ್ ಶೆಟ್ಟಿ ಅವರೇ, ಕೃಷ್ಣ ಚಿಪ್ಲಂಕರ್ ಅವರೇ, ಆಮೇಲೆ ವೇದಿಕೆ ಮೇಲಿರುವ ನನ್ನೆಲ್ಲ ಗಂಗಾಧರ್ ಬೀಡೆಯವರೇ, ನನ್ನ ಎಲ್ಲ ಗಂಗಾಧರ್ ಬೀಡೆಯವರ ಬಂಧುಗಳೇ, ಇದೊಂದು ವಿಶೇಷವಾದಂಥ ಸಮಾರಂಭ. ನಾನು ನೋಡಿದಂಥ ವ್ಯಕ್ತಿಗಳಲ್ಲಿ
ಗಂಗಾಧರ್ ಬಿಡೆ ಅಂತ ನಿಷ್ಠೂರವಾದಿ ಖಂಡಿತವಾದಿ ಜನವನ್ನು ಪ್ರಖರ ಹಿಂದುತ್ವವಾದಿಯಾಗಿ ತನ್ನ ನಿಲುವನ್ನು ನೇರವಾಗಿ ತಿಳಿಸುವಂಥ ವ್ಯವಸ್ಥೆಯಲ್ಲಿ ಹೊಂದಿರುವಂಥ ವ್ಯಕ್ತಿ. ನಾನು ಆಡಳಿತ ಮುಕ್ತೇಶ್ವರನಾಗಿದ್ದ ಸಂದರ್ಭದಲ್ಲಿ 90ರಲ್ಲಿ 1990ರಲ್ಲಿ ಬಿಡೆಯವರಿಗೆ ಅಪಾಯಿಂಟ್ಮೆಂಟ್ ಆಗಿದೆ. ಆವಾಗ ನಾನು ಅಧ್ಯಕ್ಷನಾಗಿದ್ದೆ. ಆಡಳಿತ ಮುಕ್ತೇಶ್ವರನ ಅಧ್ಯಕ್ಷ ಅಲ್ಲ, ಆಡಳಿತ ಮುಕ್ತೇಶ್ವರನಾಗಿದ್ದೆ. ತನ್ನ ಸೇವೆಯನ್ನು ಶಿಸ್ತು ಯಾರೂ ಹೇಳಲಿಕ್ಕಿಲ್ಲ, ಆಫೀಸ್ನವರು ಈಗ ಆಗಿದೆ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಬಿಡೆಯವರ ಕೆಲಸ ಅಂದರೆ ಕೆಲಸ, ಅದೇನು ತಾನು ಮಾಡಬೇಕೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಿವೃತ್ತಿ ಆಗಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಅವರಿಗೆ ಯಶಸ್ಸಾಗಲಿ, ಹಾಗೆ ಅವರ ಕುಟುಂಬಕ್ಕೆ ಕೊಲ್ಲೂರು ಮೂಕಾಂಬಿಕೆಯ ಪೂರ್ಣಾನುಗ್ರಹ ಆಗಲಿ. ನಾನು ಹೇಳುವ ಅಗತ್ಯ ಇಲ್ಲ, ಅವರ ಸೇವೆಯೇ ಅದಕ್ಕೆ ದಾರಿದೀಪ ಆಗಿದೆ ಅಂತ ಹೇಳಿ ಈ ಸಮಾರಂಭಕ್ಕೆ ನನ್ನನ್ನು ಕರೆದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಂಗಾಧರ್ ಬಿಡೆಯವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಮುಂದಿನ ಅವರ ರಿಟೈರ್ಮೆಂಟ್ ಜೀವನ ಯಶಸ್ವಿದಾಯಕವಾಗಿ ಆರೋಗ್ಯವಂತರಾಗಿ 100 ವರ್ಷ ಬಾಳುವಂಥ ಕೆಲಸ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಮನೆದಾಳದ ಉದ್ಘಾಟನಾ ನುಡಿಗಳನ್ನು ನುಡಿದಿರುವಂತಹ ನಮ್ಮವರೇ ಆಗಿರುವಂತಹ ಶ್ರೀ BM ಸುಕುಮಾರ್ ಶೆಟ್ಟಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಸುಕುಮಾರ್ ಶೆಟ್ಟಿಯವರು ಹೆಗಲುವಲ್ಲಿಯನ್ನು ತೊಡಿಸುವುದರ ಮೂಲಕ ಗಂಗಾಧರ ಬಿಡೆಯವರ ಮುಂದಿನ ಜೀವನ ಸಾರ್ಥಕ್ಯವನ್ನು ಪಡೀಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಪುಟ್ಟ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲು ಎಂಬಂತೆ ಒಬ್ಬ ಯಶಸ್ವಿ ರಾಜಕಾರಣಿಯಾಗಿ ಜನರ ಮನವನ್ನು ಗೆದ್ದಿರುವಂತಹ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀ ಕೆ ಗೋಪಾಲ ಪೂಜಾರಿ ಅವರಿಗಾಗಿ ಈ ಒಂದು ವೇದಿಕೆ. ಶ್ರೀಯುತ ಎಂ ಗಂಗಾಧರ್ ಬಿಡೆಯವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಮಾಜಿ ಶಾಸಕರು, ಕೊಲ್ಲೂರು ದೇವಸ್ಥಾನದ ಮಾಜಿ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಸುಕುಮಾರ್ ಶೆಟ್ರೆ, ಈ ಕಾರ್ಯಕ್ರಮದಲ್ಲಿ ದೀಪವನ್ನು ಬೆಳೆಸಿದಂಥ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರು, ನಮಗೆ ಮಾರ್ಗದರ್ಶಿ ಶ್ರೀಧರ ಅಡಿಗರೆ, ಪಂಚಾಯತ್ನ ಅಧ್ಯಕ್ಷರೇ, ಈ ಕಾರ್ಯಕ್ರಮದ ಹಮ್ಮಿಕೊಂಡಂಥ ಗಂಗಾಧರ್ ಬಿಡೆಯವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಗಿರೀಶ್ಮ ಬಿಡೆಯವರೇ, ಭಾಗವಹಿಸಿದಂಥ ಗಂಗಾಧರ್ ಬಿಡೆಯವರ ಕುಟುಂಬಸ್ಥರೇ, ಅವರ ಹಿತೈಷಿಗಳು, ಭಾಳ ವಿಶೇಷವಾಗಿ 65 ವರ್ಷಗಳ ಕಾಲ ದೇವಸ್ಥಾನದಲ್ಲಿ, ಸುಮಾರು 40 ವರ್ಷ ದೇವಸ್ಥಾನದಲ್ಲಿ ದುಡಿದು ಇವತ್ತು ನಾಳೆ ದಿನ ನಿವೃತ್ತಿ ಆಗ್ತಾಯಿದ್ದಾರೆ. ಆ ಪ್ರಯುಕ್ತ ಇವತ್ತು ಅವರನ್ನು ಗೌರವಿಸುವಂಥ ಕೆಲಸವನ್ನು ಸುಕುಮಾರ್ ಶೆಟ್ಟರ ಮೂಲಕ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಅವರು ನಡೆದು ಬಂದ ದಾರಿ, ಅವರ ವ್ಯಕ್ತಿತ್ವ ಬಗ್ಗೆ ಸುಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಬಹುಶಃ ಯಾರಲ್ಲೂ ನಿಷ್ಠುರಾಗದೆ ಎಲ್ಲರನ್ನ ಒಳ್ಳೆ ರೀತಿಯಲ್ಲಿ ನೋಡುವಂಥ ಮನೋಭಾವನೆ ಹೊಂದಿರತಕ್ಕಂಥ ಗಂಗಾಧರ್ ಬಿಡೆಯವರವರ ಕುಟುಂಬದಲ್ಲಿ ಅತ್ಯಂತ ಯಶಸ್ವಿ ಕುಟುಂಬಸ್ಥರಾಗಿ ಈ ಭಾಗದ ಜನರಿಗೆ ತಮ್ಮಂದಾದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಅವರು ಸುಪುತ್ರ ಸಹ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದೂ ಸಹ ಅವರಿಗೆ ನಿವೃತ್ತಿಯ ಜೀವನದಲ್ಲಿ ದೇವರು ಒಳ್ಳೆಯದನ್ನು ಕಳಿಸಿ ಪ್ರಾರ್ಥಿಸಿ, ಮೂಕಾಂಬಿಕೆ ಅವರ ಅಭಿಮಾನಿಗೆ, ಹಿತೈಷಿಗಳಿಗೆ, ಅವರ ಕುಟುಂಬಸ್ಥರಿಗೆ ಒಳ್ಳೆಯದನ್ನು ಕಳಿಸಲಿ. 100 ವರ್ಷಗಳ ಕಾಲ ಬಾಳಿ ಈ ಸಮಾಜದ ದೇವಸ್ಥಾನದ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ಭಾಗ್ಯ ಆ ಭಗವಂತನು ಕರುಣಿಸಲಿ ಅಂತ ಪ್ರಾರ್ಥಿಸಿ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಪ್ರೀತಿಯ ನುಡಿಗಳಿಗೆ ಧನ್ಯೋಸ್ಮಿಯನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ.
ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ರಥವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಎಂಬ ಮಂಕುತಿಮ್ಮನ ಕಗ್ಗವನ್ನು ನೆನಪಿಸಿಕೊಳ್ಳುತ್ತಾ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸವಿನುಡಿಗಳನ್ನು ಆಡಿ ನಮ್ಮ ಜೊತೆಗೆ ಇರುತ್ತೇವೆ ಎಂಬಂತಹ ಆಶ್ವಾಸನೆಯನ್ನು ನೀಡಿರುವಂತಹ ಹಿರಿಯ ರಾಜಕಾರಣಿಗಳು, ಮಾಜಿ ಶಾಸಕರು, ಹಾಗೆಯೇ ಈ ದೇವಾಲಯದ ಮಾಜಿ ಮುಕ್ತೇಸರರಾಗಿರುವಂಥ ಶ್ರೀ BM ಸುಕುಮಾರ್ ಶೆಟ್ಟಿ ಅವರನ್ನು ಈ ಒಂದು ವೇದಿಕೆಯಿಂದ ಇದೀಗ ನಾವು ಬೀಳ್ಕೊಡ್ತಾ ಇದ್ದೇವೆ. ತಮ್ಮ ಆಗಮನ ನಮಗೆ ಸಂತಸವನ್ನು ತಂದಿದೆ. ಮತ್ತೆ ಮತ್ತೆ ನಿಮ್ಮ ನೆನಪು ನಮಗೆ ಆಗುತ್ತಲೇ ಇರುತ್ತದೆ. ಧನ್ಯವಾದಗಳು ನಿಮಗೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಹಿರಿಯ ಸಜ್ಜನ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿರುವ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಶ್ರೀ ಕೆ ಗೋಪಾಲ ಪೂಜಾರಿ ಅವರು ನಮ್ಮೊಂದಿಗೆ ಇಷ್ಟೊಂದು ಇದ್ದು ತಮ್ಮ ನುಡಿಗಳನ್ನು ಆಡಿ ನಮ್ಮೊಂದಿಗೆ ತಾವು ಇರುತ್ತೇವೆ ಎಂಬುದನ್ನು ತಿಳಿಸಿ ಇದೀಗ ನಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ. ತಮ್ಮ ಆಗಮನ ನಮಗೆ ತುಂಬ ಸಂತಸವನ್ನು ತಂದಿದೆ. ಮತ್ತೆ ಮತ್ತೆ ಆಗಮಿಸುತ್ತೀರಿ ಎಂಬ ಮಾತಿನೊಂದಿಗೆ ತಮ್ಮನ್ನು ಈ ಘನ ವೇದಿಕೆ ಬೀಳ್ಕೊಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀದೇವಿಯ ಉಪಾಸನೆಯನ್ನ ಮಾಡುತ್ತಾ ಬರುವ ಭಕ್ತರಿಗೆ ತಾಯಿಯ ಸಾಕ್ಷಾತ್ಕಾರದ ಮಾರ್ಗವನ್ನು ತೋರಿಸುವ ಶ್ರೀ ಕ್ಷೇತ್ರ ಕೊಲ್ಲೂರಿನ ಅರ್ಚಕರಾಗಿರುವಂತಹ ಶ್ರೀ ಶ್ರೀಧರ ಅಡಿಗ ಅವರು ನಮ್ಮೊಂದಿಗೆ ಇದ್ದಾರೆ. ಗುರುಗಳೇ, ತಮ್ಮ ಆಶೀರ್ವಚನದ ಮಾತುಗಳಿಗಾಗಿ ಈ ನುಡಿ ಮಂಟಪ ಕಾಯ್ತಾ ಇದೆ. ದಯವಿಟ್ಟು ತಮ್ಮೆರಡು ಮಾತುಗಳಿಗಾಗಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಇವತ್ತಿನ ಗಂಗಾಧರ ಬಿಡೆಯವರ 65ರ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರ ಎಲ್ಲ ಹಿತೈಷಿಗಳೇ, ಸಭಿಕರೇ, ಇವತ್ತಿನ ದಿವಸ ಗಂಗಾಧರ ಬಿಡೆಯವರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಮೂಕಾಂಬಿಕಾ ಸೇವಕರಾಗಿ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಾಳೆ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಆ ಬಗ್ಗೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ತನ್ನ ಈ ಸೇವಾ ಧನ್ಯತೆಯ ಒಂದು ಸ್ಮರಣೆಗಾಗಿ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ನಿಮ್ಮನ್ನೆಲ್ಲ ಇಲ್ಲಿ ಆಮಂತ್ರಿಸಿ ಅದರ ಒಂದು ಸಂಭ್ರಮವನ್ನು ಮತ್ತು ನನ್ನ ಒಂದು ಸೇವೆಯ ಸವಿ ನೆನಪಿಗಾಗಿ ಇದನ್ನು ನಿಯೋಜಿಸಿದ್ದಾರೆ. ಅವರ ಸೇವೆಯ ಸಾರ್ಥಕತೆಯನ್ನು ನೀವೆಲ್ಲ ಬಯಸಿ ಅವರಿಗೆ ಆಶೀರ್ವಾದ ಮಾಡಬೇಕೆನ್ನುವ ಉದ್ದೇಶದಿಂದ ಇದನ್ನು ನಿಯೋಜಿಸಿದ್ದಾರೆ. ಅವರು ಸೇವಾ ಭಾವನೆಯಿಂದ ಇದನ್ನು ನಡೆಸಿ ತನ್ನ ಕುಟುಂಬಕ್ಕೂ ನನ್ನ ಸೇವೆಗೂ ಸಾರ್ಥಕ ಉಂಟಾಗಬೇಕು ಅಂಥೇಳಿ ಸೇವೆ ನಡೆಸಿದ್ದಾರೆ. ಅವರ ಒಂದು ಸೇವೆ ಎಲ್ರಿಗೂ ಮಾರ್ಗದರ್ಶ ಆಗಲಿ. ಅವರ ಸೇವೆಯಿಂದ ಅವರ ಕುಟುಂಬಕ್ಕೂ ಅವರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ದೇವರು ಒಳ್ಳೆಯದು ಮಾಡಲಿ. ನುಡಿಗಳಿಗೆ ಮತ್ತೊಮ್ಮೆ ಧನ್ಯೋಸ್ಮಿಯನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಆದಿಶಕ್ತಿ ಕುಣಿತ ಭಜನಾ ತಂಡ ಕೊಲ್ಲೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಲಕ್ಷ್ಮೀ ಐತಾಳ್ ಅವರೇ, ತಮ್ಮೆರಡು ನುಡಿಗಳಿಗಾಗಿ ಈ ನುಡಿ ಮಂಟಪ. ತಮ್ಮ ಮೌನದಲ್ಲಿಯೇ ತಮಗೆ ಶುಭವನ್ನು ಹಾರೈಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಐತಾಳ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಮೂಕಾಂಬಿಕಾ ಮಾತೃ ಭಜನಾ ಮಂಡಳಿ ಕೊಲ್ಲೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪುಷ್ಪಲತಾ ಅವರು ತಮ್ಮೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ನೆರೆದಿರುವ ಪ್ರೇಕ್ಷಕರೇ, ನಾವು ಗಂಗಾಧರ ಬಿಡೆಯವರನ್ನು ಚಿಕ್ಕಂದ್ರಿಂದ ನೋಡ್ಕೊಂಡು ಬಂದಿದ್ದೇವೆ. ಅವರು ತುಂಬ ಒಳ್ಳೆ ಒಡನಾಡಿಗಳು. ಹಾಗೆ ನಾವು ಕೊಲ್ಲೂರಲ್ಲಿ ಪ್ರಪ್ರಥಮವಾಗಿ ಮಾತೃಭಜನಾ ಮಂಡಳಿಯನ್ನು ಸಂಘವನ್ನು ಸ್ಥಾಪನೆ ಮಾಡಿದಾಗ ನಮಗೆ ತುಂಬ ಪ್ರೋತ್ಸಾಹ ನೀಡಿದವರು ಗಂಗಾಧರ ಬಿಡೆಯವರು. ಅವತ್ತಿನಿಂದ ಇವತ್ತಿನವರೆಗೂ ನಮಗೂ ಪ್ರೋತ್ಸಾಹಿಸ್ತಾನೆ ಬಂದಿದ್ದಾರೆ. ಆಮೇಲೆ ಇವತ್ತಿಗೂ ಎಲ್ಲ ವೇದಿಕೆಯಲ್ಲೂ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಾಳೆಗೂ ಸಹ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಇಂಥ ಪ್ರೋತ್ಸಾಹ ನಮಗೆಲ್ಲೂ ಸಿಗಲಿಲ್ಲ. ಹಾಗಾಗಿ ಅವರಿಗೆ ನಾವು ತುಂಬ ಹೃದಯದ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಇನ್ನೂ 100 ಕಾಲ ಇದೇ ರೀತಿ ಒಳ್ಳೆಯ ರೀತಿ
ಜೀವನವನ್ನು ಸಾಗಿಸ್ಲಿ, ಆ ತಾಯಿ ಮೂಕಾಂಬಿಕೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನಂದೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಮನದಾಳದ ಮಾತುಗಳಿಗಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ನಮ್ಮವರೇ ಆಗಿರುವ ಹಿರಿಯರಾಗಿರುವ ಶ್ರೀ ಬಸವರಾಜ್ ಬೆಂಗಳೂರು ತಮ್ಮ 2 ಮಾತುಗಳಿಗಾಗಿ ಈ ಒಂದು ನುಡಿ ಮಂಟಪ. ಎಲ್ರಿಗೂ ನಮಸ್ಕಾರ. ನಾವು ಕೊಲ್ಲೂರು ಕ್ಷೇತ್ರಕ್ಕೆ ಬಂದಾಗ ಮೊದಲನೇ ಸಾರಿ ಭೇಟಿ ಮಾಡಿದ್ದು ನಾವು ಗಂಗಾಧರ ಬಿಡೆಯವರನ್ನ ಭೇಟಿ ಮಾಡಿ ನಾವು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರು. ಆಗ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದರು. ಅದಕ್ಕೇನಂತೆ ಮಾಡೋಣ ಬಿಡಿ, ಒಂದೇ ಮಾತು ಹೇಳಿದ್ದು, ಅದಕ್ಕೇನಂತ ಮಾಡೋಣ ಬಿಡಿ ಅಂತ ಹೇಳಿದರು. ಅವರು ಹೇಳಿ ನಾವು ಒಂದು ಪತ್ರ ಕೊಟ್ಬಿಟ್ಟು ಹೊರಟೋದ್ವಿ. ಪತ್ರ ಕೊಟ್ಟು ಹೊರಟೋದ್ಮೇಲೆ ಯೂಶ್ವಲಿ ಸರ್ಕಾರಿ ಕಚೇರಿಗಳಲ್ಲಿ ಏನಾಗುತ್ತೆ ಅಂದರೆ ಪತ್ರ ಕೊಟ್ಟರೆ ಪತ್ರ ಅಲ್ಲೇ ಇರುತ್ತೆ, ನಮಗೇನು ಉತ್ತರ ಬರೋಲ್ಲ. ಆದರೆ ಮಾರನೇ ದಿವಸ ಒಂದು ಟಪಾಲು ಬಂತು ನನಗೆ, ನಿಮ್ಮ ಕಾರ್ಯಕ್ರಮ ಇಲ್ಲಿ ನೀವು ನೆರವೇರಿಸ್ಕೊಡ್ಬೋದು ಅಂತ. ನಾನು ಗಂಗಾಧರ ಬಿಡೆಯವರು ಯಾತಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಈ ಕ್ಷೇತ್ರದಲ್ಲಿ ಯಕ್ಷಗಾನ ಎಲ್ಲ ಬಹಳ ಪ್ರವರ್ಧಮಾನವಾಗಿರ್ತಕ್ಕಂಥ ಒಂದು ಮಾಧ್ಯಮ. ಅಲ್ಲಿ ಅವರು ಭರತನಾಟ್ಯನ ಹೇಳಿ ತೋರಿಸ್ಬೇಕು, ನಮ್ಮ ಜನಗಳು ಭರತನಾಟ್ಯ ಮತ್ತು ಈ ಯಕ್ಷಗಾನ ಎರಡನ್ನೂ ಒಟ್ಟೊಟ್ಟಿಗೆ ಹೇಗೆ ಹೋಗಬಾರ್ದು ಹೋಗಬೇಕು ಅನ್ನೋದ್ರ ದೃಷ್ಟಿಯಿಂದ ಅವರು ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಪ್ರಪ್ರಥಮವಾಗಿ ನಾವು ನಟರಾಜ ನೃತ್ಯ ಕಲಾಮಂದಿರ ಅಂತಂದ್ಬಿಟ್ಟು ನನ್ನ ಮಗಳು ಅಭ್ಯಾಸ ಮಾಡ್ತಾಯಿದ್ದಂಥ ಕಲಾಮಂದಿರ, ಆ ಕಲಾಮಂದಿರದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಬಂದು ಮಾಡಿಸಿದಾಗ ಆವಾಗ ವೇದಿಕೆ ಇಲ್ಲಿರಲಿಲ್ಲ, ದೇವಳದ ಒಳಗಡೆ ಆವರಣದಲ್ಲಿ ವೇದಿಕೆ ಇತ್ತು, ಅಲ್ಲಿ ಆ ಕಾರ್ಯಕ್ರಮ ನಡೀತು. ಆಗ ಈಗ ಪ್ರಧಾನ ಅರ್ಚಕರಾಗಿರ್ತಕ್ಕಂಥವರೇ ಬಂದು ಅವತ್ತು ದೀಪ ಬೆಳಗ್ಗೆ ನಮ್ಮ ಕಾರ್ಯಕ್ರಮನ ನಡೆಸ್ಕೊಟ್ರು. ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಹಾಗೆ 60ನೇ ವರ್ಷದ ಕಾರ್ಯಕ್ರಮದಲ್ಲೂ ಕೂಡ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಶುಭವನ್ನು ಕೋರಿದ್ವಿ. ಈಗ 65, ಅದೇ ರೀತಿ 70, 80 ಸಹಸ್ರಚಂದ್ರ ದರ್ಶನದ ಸಮಯದಲ್ಲೂ ಸಹ ನಮ್ಮ ಎಲ್ಲ ತಂಡದವರು ಬಂದು, ನಾವಿಲ್ಲದೇ ಇದ್ರೂ ಸಹ ಅಲ್ಲ, ನಮ್ಮ ಎಲ್ಲ ತಂಡದವರು ಬಂದು ಆ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ನಾನು ಅವರಿಗೆ ಶುಭವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಪ್ರೀತಿ ಭರಿತವಾದಂತಹ ಮಾತುಗಳಿಂದ ಶುಭವನ್ನು ಹಾರೈಸಿರುವಂತಹ ಶ್ರೀ ಬಸವರಾಜ್ ಅವರಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಸುಂದರ ಸರಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮವರೇ ಆಗಿರುವ ಗ್ರಾಮ ಪಂಚಾಯತ್ ಕೊಲ್ಲೂರು ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ವನಿತಾ ಸೇರಿಗಾರವರೇ, ತಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ಗಂಗಾಧರ ಬಿಡೆಯವರಿಗೆ 65 ವರ್ಷದ ಶುಭಾಶಯಗಳು. ಈ ಕಾರ್ಯಕ್ರಮ ಚಂದ ಕಾಣಿಸ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಮಧುರ ನೆನಪುಗಳು ಯಾವಾಗಲೂ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರುತ್ತದೆ. ಅಂತೆಯೇ ನಮ್ಮ ಕಾರ್ಯಕ್ರಮ ಕೂಡ ಸದಾ ನಿಮ್ಮ ನೆನಪಿನಲ್ಲಿ ಉಳಿಯುವಂತೆ ಮಾಡುವ ಪ್ರಯತ್ನ ನಮ್ಮದು. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ನಮ್ಮ ಅತಿಥಿ ಗಣ್ಯರಿಗೆ ಸ್ಮರಣಿಕೆಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕಿದ್ದೇವೆ. ತಾವೆಲ್ಲರೂ ಬಂದಿರುವಂಥದ್ದು, ತಮ್ಮ ಉಪಸ್ಥಿತಿ ನಮಗೆ ನಿಜಕ್ಕೂ ಸಂತೋಷವನ್ನು ತಂದಿದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯತ್ ಕೊಲ್ಲೂರಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವನಿತಾ ಸೇರಿಗಾರ್ ಮೇಡಮ್, ತಮ್ಮ ಉಪಸ್ಥಿತಿ ನಮಗೆ ಗೌರವವನ್ನು ತಂದಿದೆ. ತಮಗಿದು ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಸ್ಮರಣಿಕೆಯನ್ನು ಗಂಗಾಧರ್ ಬಿಡೆಯವರು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ವನಿತಾ ಸೇರಿಗಾರ್ ಅವರೇ, ತಮಗಿದು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಆಶೀರ್ವಚನವನ್ನು ನೀಡಿರುವಂತಹ ಶ್ರೀ ಕ್ಷೇತ್ರ ಕೊಲ್ಲೂರಿನ ಅರ್ಚಕರಾಗಿರುವಂತಹ ಶ್ರೀ ಶ್ರೀಧರ್ ಅಡಿಗ ಅವರೇ, ತಮಗಿದು ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಬಸವರಾಜ್ ಬೆಂಗಳೂರು, ಈ ದಂಪತಿಗಳಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀ ಗಣೇಶ್ ಶೆಟ್ಟಿ ಮೂಡುಬಿದ್ರೆ ಅವರು, ತಮ್ಮನಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಮೂಕಾಂಬಿಕಾ ಮಾತೃಮಂಡಳಿ ಭಜನಾ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪುಷ್ಪಲತಾ ಅವರು, ದಯವಿಟ್ಟು ನಮ್ಮ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಿದ್ದೀರಿ. ತಮಗಿದು ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ
ಗಂಗಾಧರ್ ಬಿಡೆಯವರು ಹಾಗೆಯೇ ಅವರ ಧರ್ಮಪತ್ನಿಯಾಗಿರುವಂಥ ಶ್ರೀಮತಿ ಗಾಯತ್ರಿ ಬಿಡೆಯವರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಭಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮೊಂದಿಗೆ ನಮ್ಮ ಕುಟುಂಬಸ್ಥರಾಗಿರುವಂಥ ಶ್ರೀ ಕೃಷ್ಣ ಚಪಣ್ಕರ್ ಅವರಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಈ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕೆ ಅಡಿಯನ್ನು ಇಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಶ್ರೀ ಮೂಕಾಂಬಿಕಾ ಮಾತೃ ಭಜನಾ ಮಂಡಳಿ ಕೊಲ್ಲೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ತಾವೆಲ್ಲ ನಮ್ಮ ಅತಿಥಿ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿರುವಂಥ ಆಸನಗಳನ್ನು ಸ್ವೀಕರಿಸ್ತಾ ಆ ವೇದಿಕೆಯಲ್ಲಿ ನಡೆಯುವಂಥ ಮುಂದಿನ ಕಾರ್ಯಕ್ರಮವನ್ನು ನೋಡಿ ಚಂದಗಾಣಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ಈ ಒಂದು ವೇದಿಕೆಯ ಮೇಲೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳನ್ನು ತಾವೆಲ್ಲರೂ ಸ್ವೀಕರಿಸಬೇಕು. ಮುಂದೆ ಈ ಒಂದು ವೇದಿಕೆಯ ಮೇಲೆ ಸಂಪನ್ನಗೊಳ್ಳುವಂಥ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ಗಣೇಶ್ ಶೆಟ್ಟಿ ಮೂಡಬಿದ್ರೆಯವರು ಶ್ರೀ ಗಂಗಾಧರ್ ಬಿಡೆಯವರಿಗೆ ಹೂವಿನ ಹಾರವನ್ನು ಹಾಡುವುದರ ಮೂಲಕ ಆಶೀರ್ವಾದವನ್ನು ಯಾಚಿಸ್ತಾ ಇದ್ದಾರೆ. ತಮಗಿದು ಪ್ರೀತಿಪೂರ್ವಕವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಇದೀಗ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಿದ್ದಲ್ಲಿ ತನು ಮನ ಎರಡು ದೇವಸ್ಥಾನದ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಶ್ರೀಯುತ ಎಂ ಗಂಗಾಧರ ಬಿಡೆಯವರು ಇದೀಗ ಗೌರವ ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಗಾಯತ್ರಿ ಬಿಡೆಯವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಬೆಳೆಯಬೇಕು ಎಂಬ ಕನಸಿರಬೇಕು, ಅದರೊಂದಿಗೆ ಬೇರೆಯವರು ಬೆಳೆಯಬೇಕು ಎಂಬ ಮನಸ್ಸಿರಬೇಕು. ಅಂತಹ ಉದಾತ್ತ ಮನಸ್ಸಿನವರು ಶ್ರೀ ಎಂ ಗಂಗಾಧರ ಬಿಡೆಯವರು. ತಮ್ಮ ನೇರ ನುಡಿ ಮಾತುಗಳಿಂದಲೇ ಜನರನ್ನ ಮನಸ್ಸನ್ನ ಗೆದ್ದಿರುವಂಥ ಶ್ರೀಯುತ ಎಂ ಗಂಗಾಧರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯ ಮೇಲೆ ಸಂಪನ್ನಗೊಳ್ಳಲಿಕ್ಕಿದೆ. ಹಾಗೆ ಶ್ರೀಮತಿ ಲೀಲಾ ಮತ್ತು ಶ್ರೀ ಬಸವರಾಜ್ ದಂಪತಿ
ಎಂಬ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಭಜನಾ ಕಾರ್ಯಕ್ರಮ ಈಗಾಗಲೇ ಮುಕ್ತಾಯಗೊಂಡಿದ್ದು, ನಂತರದಲ್ಲಿ ಆಶೀರ್ವಚನ ಕಾರ್ಯಕ್ರಮ ಹಾಗೆ ಅಭಿನಂದನಾ ಸಮಾರಂಭ ಈ ವೇದಿಕೆಯ ಮೇಲ್ಭಾಗದಲ್ಲಿ ನಡೆಯಲಿಕ್ಕಿದೆ. ಗಂಗಾಧರ ಬೀಡೆಯವರ 65ರ ಸಂಭ್ರಮದಲ್ಲಿ ಗಂಗಾಧರ ಬೀಡೆಯವರು ಹಾಗೆ ಶ್ರೀಮತಿ ಗಾಯತ್ರಿ ಬೀಡೆಯವರು ವೇದಿಕೆಯ ಮೇಲ್ಭಾಗಕ್ಕೆ ಆಸೀನರಾಗಿದ್ದಾರೆ. ಇವರನ್ನು ಸನ್ಮಾನಿಸಲಿಕ್ಕಿದ್ದಾರೆ ಶ್ರೀಮತಿ ಲೀಲಾವತಿ ಹಾಗೆಯೇ ಬಸವರಾಜ್ ಬೆಂಗಳೂರು. ಸಾಧನೆ ಎಂದರೆ ಹೇಗಿರಬೇಕೆಂದರೆ ಇನ್ನೊಬ್ಬರಿಗೆ ಮಾದರಿಯಾಗುವಾಗಿರಬೇಕಂತೆ. ಅಂತಹ ಒಂದು ಸಾಧಕರ ಪಟ್ಟಿಯಲ್ಲಿ ಮೇಲ್ಪಂಕ್ತಿಯಲ್ಲಿರುವವರು ಶ್ರೀಯುತ ಎಂ ಗಂಗಾಧರ ಬೀಡೆಯವರು. ಇವರ ಮೇಲಿನ ಅಭಿಮಾನದಿಂದ ಬೆಂಗಳೂರಿನಿಂದ ತಮ್ಮ ಕಲಾ ತಂಡವನ್ನೇ ಕೊಲ್ಲೂರಿಗೆ ಕರೆತಂದವರು ಶ್ರೀಮತಿ ಲೀಲಾ ಹಾಗೆ ಶ್ರೀ ಬಸವರಾಜ್ ದಂಪತಿಗಳು. ಅವರ ಮೂಲಕ ಪ್ರೀತಿಯ ಈ ಒಂದು ಸನ್ಮಾನ ಶ್ರೀಯುತ ಎಂ ಗಂಗಾಧರ ಬೀಡೆ ದಂಪತಿಗಳಿಗೆ ವೈವಾಹಿಕ ಜೀವನದ 40 ಸಂವತ್ಸರಗಳನ್ನು ಕಳೆದಿರುವ ಹಾಗೆಯೇ ನಿನ್ನೆಯಷ್ಟೇ ತನ್ನ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡಿರುವ ಬೀಡೆಯವರಿಗೆ ಇದೀಗ ಇನ್ನಷ್ಟು ದೇವರು ಕೆಲಸ ಕಾರ್ಯಗಳನ್ನು ಯಶಸ್ವಿ ಸಾಧನೆಗಳನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ನೀಡಲಿ ಎಂಬ ಶುಭ ಹಾರೈಕೆಯೊಂದಿಗೆ ಪ್ರೀತಿಯ ಸನ್ಮಾನವನ್ನು ಶ್ರೀಮತಿ ಲೀಲಾ ಹಾಗೂ ಶ್ರೀ ಬಸವರಾಜ ದಂಪತಿಗಳು ಬೆಂಗಳೂರು ಇವರ ಮೂಲಕ ಇವರ ಇಡೀ ಕಲಾ ತಂಡವೇ ವೇದಿಕೆಯ ಮೇಲೆ ತಾವು ನೋಡಬಹುದು. ಅವರ ಮೂಲಕ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಈ ಕ್ಷಣ ಬಹುಶಃ ನಮ್ಮೆಲ್ಲರ ಪಾಲಿಗೆ ನಿಜಕ್ಕೂ ಕೂಡ ಸಂತಸವನ್ನು ತಂದಿರುವಂತಹ ಕ್ಷಣ. ನಿಮ್ಮೆಲ್ಲರನ್ನ ಸಾಕ್ಷಿಯನ್ನಾಗಿಟ್ಟುಕೊಂಡು ಈ ಸನ್ಮಾನವನ್ನು ಬೀಡೆ ದಂಪತಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ಲೀಲಾ ಹಾಗೆ ಶ್ರೀ ಬಸವರಾಜ್ ದಂಪತಿಗಳ ಇಡೀ ತಂಡ ಈ ಒಂದು ಸಂಜೆ ತಮ್ಮನ್ನೆಲ್ಲರನ್ನ ಕೂಡ ನಾದ ಲೋಕದಲ್ಲಿ ತೇಲಿಸಲಿದೆ. ಶ್ರೀ ಬಸವರಾಜ್ ಅವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದು ನಮ್ಮ ಗಂಗಾಧರ ಬಿಡೆಯವರನ್ನ ಸನ್ಮಾನ ಮಾಡಬೇಕು ಅಂದರೆ ನಮಗೂ ಅವ್ರಿಗೂ ಇರ್ತಕ್ಕಂಥ ಬಾಂಧವ್ಯ ಏನು ಅಂತ ತಮಗೆ ಮೊದಲು ತಿಳಿಬೇಕು. 30 ವರ್ಷಗಳ ಹಿಂದೆ ಇಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ಆಡಳಿತ ಮಂಡಳಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಆಗ ನಾವು ಗಂಗಾಧರ ಬಿಡೆಯವ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅದು ಯಾಕಾಗಲ್ಲ, ಮಾಡ್ತೀವಿ ಅಂತ ಹೇಳಿದರು. ಆಗ ಬೆಳಗ್ಗೆ ಇದ್ದ ಸುಕುಮಾರ್ ಶೆಟ್ಟಿ ಅವರು ಆಡಳಿತದಲ್ಲಿದ್ದರು. ಅವ್ರನ್ನ ಹೋಗಿ ಭೇಟಿ ಮಾಡಿ, ವೈಯಕ್ತಿಕವಾಗಿ ಭೇಟಿ ಮಾಡಿ ನಮಗೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟರು. ಅದು ನಟರಾಜ ನೃತ್ಯ ಕಲಾಮಂದಿರದಿಂದ ಮೊದಲನೇ ಕಾರ್ಯಕ್ರಮ ಮಾಡಿದ್ವಿ. ಅದಾದಮೇಲೆ ವಿಶ್ರುತ ಕಲಾಶಾಲೆ ಅಲ್ಲಿಂದ ಬಂದು ಇಲ್ಲಿ ನೃತ್ಯೋತ್ಸವ ಮಾಡಿದ್ವಿ. ಆಮೇಲೆ ನಿಮ್ಮ ಜಾತ್ರೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರು, ನಮ್ಮ ಇದನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಇದು ಮಾಡಲಿಕ್ಕೆ. ಅದಾದಮೇಲೆ ಈಗ ವಿಶ್ರುತ ಕಲಾಶಾಲೆ, ಸಮುದ್ಭವ ಕಲಾ ತಂಡ ಹಾಗೂ ಈಶ್ವರಿ ಶಾಲೆ ಮತ್ತು ಸೆಂಟರ್ ಫಾರ್ ಡಿವೈನ್ ಆರ್ಟ್ಸ್ ಈ ಎಲ್ಲ ಸಂಸ್ಥೆಗಳ ಕಲಾವಿದರು ಕೂಡ ಇಲ್ಲಿದ್ದಾರೆ. ಈ ದಿನ ಸಂಜೆ ಹರಿಕತೆ ಇದೆ, ನೃತ್ಯ ರೂಪಕ ಇದೆ, ನೃತ್ಯ ಬಂಧ ಇದೆ. ಇವುಗಳು ಈ 4 ಸಂಸ್ಥೆಗಳು ಸೇರಿ ಮಾಡ್ತಾಯಿದೆ. ಇದಕ್ಕೆ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಗಂಗಾಧರ ಬಿಡೆಯವರು ನಾವು ಯಾವಾಗ ಏನು ಕೇಳಿದ್ರು ಕೂಡ ಇಲ್ಲ ಅನ್ನಲಿಲ್ಲ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವ್ರ ಜೊತೆ ನಮಗೂ ಅವ್ರಿಗೂ ಒಂದು ಸೌಹಾರ್ದಯುತವಾದಂತಹ ಸಂಬಂಧ ಏರ್ಪಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾವು ಮೂಕಾಂಬಿಕೆ ಅಂದರೆ ಬಿಡೆ ಅಲ್ಲಿದ್ದಾರೆ, ನಮಗೇನು ತೊಂದರೆ ಇಲ್ಲ, ನಾವು ಆರಾಮಾಗಿ ಹೋಗ್ಬೋದು ಅಂತಂದ್ಬಿಟ್ಟು ಇದು ಮಾಡಿದ್ವಿ. ಇದರಲ್ಲಿ ನಾವು ಬಂದು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಏನು ಅಂದರೆ ಅವರು 60 ವರ್ಷ ಆದಾಗ ನಾವು 2 ದಿವಸದ ಕಾರ್ಯಕ್ರಮ ಮಾಡಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಮಾಡಿದ್ವಿ. ಈ ಸತಿ ಆ ರೀತಿ ಆಗಲಿಕ್ಕೆ ಹಲವಾರು ಕಾರಣಗಳಿಂದ ಆಗಲಿಲ್ಲ. ಅದನ್ನು ನಾವು ಈ 3 ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ನಾಳೆ ಸಂಗೀತ ಇದಕ್ಕೆ ಪದ್ಮಿನಿ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರ
ಮನೇಲಿ ಏನೋ ಒಂದು ಆಪ್ರೇಷನ್ ಆಗಿರೋದ್ರಿಂದ ಸಾಧ್ಯವಾದ 99% ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನಾಳೆ ಬಂದು ಅವ್ರು ಮಾಡ್ತಾರೆ. ಅವರು ಕೂಡ ನಮ್ಮ ಕಲಾ ತಂಡಕ್ಕೆ ಸೇರಿದವರೇ. ಆದರೆ ನಾವಿವತ್ತು ಈ ಕಾರ್ಯಕ್ರಮ ಇದು ಮಾಡ್ತಾಯಿದ್ವಿ. ಅವರು 65ಕ್ಕೆ ನಮ್ಮ ತಂಡ ಬಂದಿದೆ. ಅವರ 80ನೇ ವರ್ಷದ ಸಹಸ್ರ ಚಂದ್ರ ದರ್ಶನಕ್ಕೂ ಕೂಡ ಇದೇ ಕಲಾವಿದರುಗಳು ಬಂದು ಅವರಿಗೆ ಇದನ್ನು ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಅಂತ ಎಲ್ಲರ ಪರವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಗಂಗಾಧರ ಬಿಡೆಯವರು ಯಾವತ್ತೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಎತ್ತಿದ ಕೈ. ಅವರು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ನಾನಿದ್ದೀನಿ ಅಂತ ಹೇಳಿ ಮಾಡಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಅವರಿಗೆ 65ನೇ ವರ್ಷದ ಹುಟ್ಟುಹಬ್ಬದ ಶುಭ ಹಾರೈಕೆಗಳನ್ನು ನಮ್ಮ ಎಲ್ಲ ಕಲಾ ತಂಡಗಳ ಪರವಾಗಿ ಅವರಿಗೆ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಶ್ರೀಮತಿಯವ್ರಿಗೂ ಕೂಡ ಶುಭಾಶಯಗಳು. ಯಾಕೆಂದರೆ ಯಜಮಾನ್ರಿಗೆ 65 ಆದರೆ ಅವ್ರಿಗೂ 65. ಅವ್ರ ವಯಸ್ಸಲ್ಲಿ ಕಮ್ಮಿ ಇರ್ಬೋದು, ಆದರೆ ಅವ್ರಿಗೂ 65. ಅವ್ರಿಗೆ 80 ಆದರೆ ಅವ್ರಿಗೂ 80. ಇವರು ಬೆಳಗ್ಗೆ ಮಾತಾಡ್ತಾ ನಾವು 40 ವರ್ಷ ಆಯಿತು ಸಂಸಾರ ಜೀವನ ಮಾಡಿ ಅಂತ. ಆದರೆ 40 ವರ್ಷಗಳ ನಂತರ ಬರುತ್ತಲ್ಲ ಸಂಸಾರ ಜೀವನ, ಅದೇ ಬಹಳ ಪ್ರಮುಖವಾದದ್ದು ಅಂತ ನಾನು ಹೇಳಿದೆ. ಅದಕ್ಕೂ ಕೂಡ ಅವರು ತಮಾಷೆಯಾಗಿ ಹೌದೌದು ಮುಂದೆನೇ ಇರೋದು ಅಂತ ಹೇಳಿದ್ರು. ಆ ರೀತಿಯಾಗಿ ಅವರ ಸುಖ ಜೀವನ, ಸಂಸಾರ ಜೀವನ, ಅವರ ಕುಟುಂಬ ಜೀವನ ಸುಖಮಯವಾಗಿರಲಿ ಅಂತ ದೇವರನ್ನ, ತಾಯಿ ಮೂಕಾಂಬಿಕೆನ ಬೇಡ್ಕೋತಾ ಈ ಕಲಾವಿದರ ಪರವಾಗಿ ಶುಭ ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಿಡೆಯವರಿಗೆ ಗಾಯತ್ರಿಗೆ ಇಬ್ಬರು ಸೊಸೆಯರು ಬಂದಿದ್ದಾರೆ. ಆ ಸೊಸೆಯರು ಬರೋಕ್ಕೆ ಮೊದಲು ನಾನು ಅವ್ರ ಮನೆ ಮಗಳು, ನನ್ನ ಮಗಳು ಅವ್ರ ಮನೆ ಮಗು. ಅವರೇ ಸಾಂಸ್ಕೃತಿಕವಾಗಿ ನಮ್ಮನ್ನು ಬೆಳೆಸ್ತಾ ಬಂದಿದ್ದಾರೆ. ಅವ್ರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇಷ್ಟಪಡ್ತೀನಿ. ಇನ್ನೊಂದು ವಿಶೇಷತೆ ಏನು ಅಂದರೆ, ಕೇರಳದ 3 ಜನ ವಿದ್ಯಾರ್ಥಿನಿಯರು ಪೂನಾದಲ್ಲಿ ಅವರು ನೃತ್ಯ ಕಲಿತಾ ಇದ್ದರು. ಅವರು ನೃತ್ಯ ಕಲಿತಾಗ ಹೇಳಿದ್ರು ಅಂದರೆ, ಕೇರಳದಲ್ಲಿ ನಮ್ಮ ಸಂಬಂಧಿಗಳು ಜಾಸ್ತಿ ಇದ್ದಾರೆ, ಪೂನಾದಲ್ಲಿ ನಾವು ಅರಂಗೇಟ್ರ ಮಾಡಿದ್ರೆ ಜನ ಬರೋಲ್ಲ, ಮೂಕಾಂಬಿಕೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಮೂಕಾಂಬಿಕೆಯಲ್ಲಿ ಅರಂಗೇಟ್ರ ಮಾಡಬೇಕಾದ್ರೆ ಅವರು ಪೂನಾದಿಂದ ಇಲ್ಲಿ ಅರಂಗೇಟ್ರ ಮಾಡ್ತಾರೆ. ಅವ್ರ ಜನಗಳೆಲ್ಲ ಇದರಿಂದ ಕೇರಳದಿಂದ ಬರ್ತಾರೆ. ಅದಕ್ಕೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟವರು ನಮ್ಮ ಗಂಗಾಧರ ಬಿಡೆಯವರು. ಹ್ಯಾಟ್ಸ್ ಆಫ್ ಟು ಗಂಗಾಧರ ಬಿಡೆ ಇನ್ ದಟ್ ರೆಸ್ಪೆಕ್ಟ್. ಯಾಕೆಂದರೆ ಪೂನಾದಲ್ಲಿ ಕಲಿತು ಇಲ್ಲಿ ಬಂದು ಅರಂಗೇಟ್ರ ಮಾಡಿದ್ದು, ದೇವಿ ಸನ್ನಿಧಿಯಲ್ಲಿ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಂಗಾಧರ ಬಿಡೆಯವ್ರಿಗೆ ಮತ್ತೊಮ್ಮೆ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಿಲ್ಲವೆಂಬ ಮಾತಿಲ್ಲ, ಸಾಧ್ಯವಿಲ್ಲದನ್ನು ಸಾಧ್ಯವಿದೆ ಎಂಬ ಕಾರ್ಯವನ್ನು ಸಾಧ್ಯವಿದೆ ಎಂದು ತೋರಿಸಿಕೊಡುವವರೇ ಗಂಗಾಧರ ಬಿಡೆಯವರು. ಸ್ನೇಹಪರತೆ, ಇವರ ಪ್ರೀತಿ, ನೇರ ನುಡಿಗಳಿಂದ ತನ್ನದೇ ಆದ ಅಭಿಮಾನ ಬಳಗವನ್ನು ಪಡೆದವರು ಬಿಡೆಯವರು. ದೂರದ ಬೆಂಗಳೂರಿನಿಂದ ಬಿಡೆಯವರ ಮೇಲಿನ ಪ್ರೀತಿಯಿಂದ ಸಹಸ್ರ ಮೈಲುಗಳನ್ನು ದಾಟಿ ಬಂದಿರುವ ಕಲಾ ತಂಡದ ಪ್ರೀತಿಯೇ ಬಹುಶಃ ಇಂದು ಗಂಗಾಧರ ಬಿಡೆಯವರ ಒಳ್ಳೆಯತನಕ್ಕೆ ಸಾಕ್ಷಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಗಂಗಾಧರ ಬಿಡೆಯವರನ್ನು ಸನ್ಮಾನಿಸಿದಂಥ ಈ ಕ್ಷಣ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಸಂತಸವನ್ನು ಇಮ್ಮಡಿಗೊಳಿಸಿರುವಂತಹ ಕ್ಷಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೂರದ ಬೆಂಗಳೂರಿನಿಂದ ತಮ್ಮ ಕಲಾ ತಂಡವನ್ನು ತಂದು ಇಂದು ಗಂಗಾಧರ ಬಿಡೆಯವರಿಗೆ ಸನ್ಮಾನವನ್ನು ನೆರವೇರಿಸಿರುವಂತಹ ಶ್ರೀಮತಿ ಲೀಲಾ ಮತ್ತು ಶ್ರೀ ಬಸವರಾಜ್ ದಂಪತಿಗಳು ಬೆಂಗಳೂರು, ಇವರಿಗೆ ಸಹಸ್ರ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. 2024 ಆಶೀರ್ವಚನ ಕಾರ್ಯಕ್ರಮ, ಅಭಿನಂದನಾ ಸಮಾರಂಭ. ಇದೀಗ ಈ ಘನ ವೇದಿಕೆಯಲ್ಲಿ ಆಸನವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಭಕ್ತಿ ಮಾರ್ಗದ ಮೂಲಕ ಜನರಿಗೆ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸುವ ಗುರುಗಳು ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಗಳು.
ಸಮಾಜಮುಖಿಯಾಗಿ ಅನೇಕ ಕಾರ್ಯಗಳನ್ನು ಮಾಡಿ ತನ್ನ ಭಕ್ತ ವೃಂದಕ್ಕೆ ಆಶೀರ್ವಾದವನ್ನು ನೀಡುತ್ತಾ ದಾರಿ ದೀಪವಾಗಿ ಪ್ರಜ್ವಲಿಸುತ್ತಿರುವ ಸ್ವಾಮಿಗಳು ಶ್ರೀ ಶ್ರೀ ವಿಠಲದಾಸ ಸ್ವಾಮೀಜಿಗಳು. ಸಾಂದೀಪನಿ ಮಠವನ್ನು ಪ್ರಜ್ವಲಿಸುವಂತೆ ಅವಿರತವಾಗಿ ಶ್ರಮಿಸುತ್ತಿರುವ ಗುರುಗಳು ಇಂದು ನಮಗೆ ಆಶೀರ್ವದಿಸಲು ಇಲ್ಲಿಗೆ ಆಗಮಿಸಿದ್ದು ಬಹುಶಃ ಅದು ನಮ್ಮ ಭಾಗ್ಯ ಎಂದರೂ ತಪ್ಪಾಗಲಿಕ್ಕಿಲ್ಲ. ತಾಯಿ ಮೂಕಾಂಬಿಕೆಯ ಪಾದ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಆಗಮನ ನಮಗೆ ಇನ್ನಷ್ಟು ಸಂತಸವನ್ನು ತಂದಿದೆ ಗುರುಗಳೇ. ತಮಗಿದು ಪ್ರೀತಿಪೂರ್ವಕವಾದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀ ಎಂ ಗಂಗಾಧರ ಬೀಡೆಯವರು ಹಾಗೆ ಶ್ರೀಮತಿ ಗಾಯತ್ರಿ ಬೀಡೆಯವರು ಹಾಗೆ ಅವರ ಕುಟುಂಬಸ್ಥರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಗುರುಗಳಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದವನ್ನು ಯಾಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗುರುಗಳು ಅಪ್ಪಣೆಯನ್ನು ನೀಡಿದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಡೆಸ್ತೇವೆ. ಅದ ನಂತರದಲ್ಲಿ ಗುರುಗಳ ಆಶೀರ್ವಚನವನ್ನು ಕೇಳಲು ನಾವೆಲ್ಲರೂ ಕಾತರದಿಂದ ಕಾಯುತ್ತಿದ್ದೇವೆ. 2 ಸಾಧಕರಿಗೆ ಸನ್ಮಾನ ಇದೀಗ ಈ ವೇದಿಕೆಯ ಮೇಲ್ಭಾಗದಲ್ಲಿ ನಡೀಲಿಕ್ಕಿದೆ. ಅದರಲ್ಲಿ ಪ್ರಥಮವಾಗಿ ಕುಮಾರಿ ಮಾನ್ಯ ಆರ್ ಐತಾಳ್ ಹಾಗೆಯೇ ಕುಮಾರಿ ಹರಿದರ್ಶಿನಿ ಇರುವರು ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇವರಿಬ್ಬರ ಅಭಿನಂದನಾ ಪತ್ರವನ್ನು ಶ್ರೀಮತಿ ಗ್ರೀಷ್ಮಾ ಬೀಡೆಯವರು ವಾಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕುಮಾರಿ ಮಾನ್ಯ ಆರ್ ಐತಾಳ್. ಆತ್ಮೀಯರೇ, ಶ್ರೀಯುತ ರಾಘವೇಂದ್ರ ಐತಾಳ್ ಮತ್ತು ಶ್ರೀಮತಿ ಲಕ್ಷ್ಮೀದೇವಿ ಐತಾಳ್ ಇವರ ಪ್ರಥಮ ಪುತ್ರಿ ಕುಮಾರಿ ಮಾನ್ಯ ಆರ್ ಐತಾಳ್ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಕೊಲ್ಲೂರಿನಲ್ಲಿ ಮುಗಿಸಿದರು. ಚಿಕ್ಕ ವಯಸ್ಸಿನಲ್ಲಿಯೇ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಆಸಕ್ತಿ ಹೊಂದಿದ ಇವರು ಕಲೆ, ಸಂಗೀತ, ನೃತ್ಯ, ಯಕ್ಷಗಾನ, ಭಾಷಣ ಎಲ್ಲವನ್ನೂ ಬಲ್ಲ ಸಕಲ ಕಲಾವಲ್ಲಭೆ. ಓದುವುದರಲ್ಲೂ ಸಹ ಯಾರಿಗೂ ಕಮ್ಮಿ ಇಲ್ಲ ಎಂದು ಎಲ್ಲದರಲ್ಲೂ ಮುಂದೆ. 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 97.76% 616 ಅಂಕವನ್ನು ಪಡೆದಿರುತ್ತಾರೆ. ಪ್ರಥಮ PUC ತಮ್ಮ ದ್ವಿತೀಯ PUCಯನ್ನು ಕೋಟೇಶ್ವರ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನದಲ್ಲಿ 705 ಅಂಕವನ್ನು ಪಡೆದು ಈ ವರ್ಷದ ದ್ವಿತೀಯ PUC ಪರೀಕ್ಷೆಯಲ್ಲಿ 92% 600 ಅಂಕಕ್ಕೆ 550 ಅಂಕವನ್ನು ಪಡೆದು ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಊರಿಗೆ ಕೀರ್ತಿ ತಂದಿರುತ್ತೀರಿ. ನಿಮ್ಮ ಮುಂದಿನ ವಿದ್ಯಾಭ್ಯಾಸವು ಹೀಗೆ ಮುಂದುವರಿಯಲಿ ಎಂದು ಆದಿಶಕ್ತಿ ಕೊಲ್ಲೂರು ಮೂಕಾಂಬಿಕೆ ತಾಯಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಈ ಅಭಿನಂದನಾ ಪತ್ರವನ್ನು ಭಿಡೆ 65ರ ಸಂಭ್ರಮದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದೆ. ಶ್ರೀಯುತ ಎಂ ಗಂಗಾಧರಿ ಬಿಡೆ ಮತ್ತು ಕುಟುಂಬದವರು, ಶ್ರೀ ಕ್ಷೇತ್ರ ಕೊಲ್ಲೂರು. ಮುಂದಿನ ಅಭಿನಂದನಾ ಪತ್ರ ಭಿಡೆ 65ರ ಸಂಭ್ರಮ 2024 ಕುಮಾರಿ ಹರಿದರ್ಶಿನಿ. ಆತ್ಮೀಯರೇ, ಶ್ರೀಮತಿ ಶಾಮಿಲಿ ಇವರ ಪ್ರಥಮ ಪುತ್ರಿ ಕುಮಾರಿ ಹರಿದರ್ಶಿನಿ ಅವಳು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೊಲ್ಲೂರು ಮೂಕಾಂಬಿಕಾ ಪಬ್ಲಿಕ್ ಸ್ಕೂಲ್ ಮಾವಿನ ಮನೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಶ್ರೀ ಮೂಕಾಂಬಿಕಾ ದೇವಳದ ಪ್ರೌಢಶಾಲೆಯಲ್ಲಿ ಕಲಿತಿದ್ದಾರೆ. ಕ್ರೀಡೆಯಲ್ಲೂ ಕೂಡ ಆಸಕ್ತಿ. ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ. ಈ ವರ್ಷದ SSLC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ 125ಕ್ಕೆ 123 ಅಂಕವನ್ನು ಪಡೆದು 91.68% ಅಂಕವನ್ನು 573 ಅಂಕವನ್ನು ಪಡೆದು ಶಿಕ್ಷಣ ಸಂಸ್ಥೆ ಹಾಗೂ ಊರಿಗೆ ಕೀರ್ತಿ ತಂದಿರುತ್ತೀರಿ. ನಿಮ್ಮ ಮುಂದಿನ ವಿದ್ಯಾಭ್ಯಾಸವೂ ಕೂಡ ಹೀಗೆ ಮುಂದುವರಿರಿ ಎಂದು ಆದಿಶಕ್ತಿ ಮೂಕಾಂಬಿಕಾ ತಾಯಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಈ ಅಭಿನಂದನಾ ಪತ್ರವನ್ನು ಭಿಡೆ 65ರ ಸಂಭ್ರಮದಲ್ಲಿ ನೀಡಿ ಗೌರವಿಸುತ್ತಿದ್ದೇವೆ. ಇಂತಿ ಶ್ರೀ ಎಂ ಗಂಗಾಧರ ಬಿಡೆ ಮತ್ತು ಕುಟುಂಬದವರು, ಶ್ರೀ ಕ್ಷೇತ್ರ ಕೊಲ್ಲೂರು. ಅಭಿವಂದನೆಗಳು ಗ್ರೀಷ್ಮಾ ಅವರಿಗೆ. ಪ್ರತಿಯೊಂದು ಶಿಲೆಯಲ್ಲಿಯೂ ಶಿಲ್ಪವಡಗಿರುತ್ತದೆ. ಅರಳಿಸುವುದು ಶಿಲ್ಪಿಯ ಕೆಲಸ. ಅಂತೆಯೇ ಮಗುವಿನ ಮುಗ್ಧತೆಯಲ್ಲಿ ಪ್ರತಿಭೆ ಇರುತ್ತೆ. ಅದನ್ನು ಗುರುತಿಸಿ ಅರಳಿಸುವುದು ಶಿಕ್ಷಕನ ಕೆಲಸ. ಅಂತಹ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದು ಇಂದು ಗಂಗಾಧರ ಎಂ ಬಿಡೆಯವರು
ಈ ವೇದಿಕೆಯಲ್ಲಿ ನೆರವೇರಿಸುತ್ತಿದ್ದಾರೆ. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ನಿಮಗಿದು ಪ್ರೀತಿಪೂರ್ವಕವಾದ ಸನ್ಮಾನವನ್ನು ನೀಡುತ್ತಿದ್ದೇವೆ. ನಿಮ್ಮ ಜೀವನ ಯಶಸ್ವಿಯಾಗಿ ಮುಂದುವರಿಯಲಿ. ಇನ್ನಷ್ಟು ವೇದಿಕೆಗಳಲ್ಲಿ ನಿಮಗೆ ಸಾಧನೆಗೆ ಪುರಸ್ಕಾರಗಳು ದೊರೆಯುತ್ತಿರಲಿ. ಶ್ರೀ ತಾಯಿ ಮೂಕಾಂಬಿಕೆಯ ಆಶೀರ್ವಾದ ಸದಾ ನಿಮ್ಮಿರುವರ ಮೇಲಿರಲಿ ಎಂಬ ಪ್ರೀತಿಯ ಆಶೀರ್ವಾದದೊಂದಿಗೆ ಈ ಪ್ರೀತಿಯ ಸನ್ಮಾನ ನಿಮಗಾಗಿ. ಸ್ವೀಕರಿಸಿದವರಿಗೆ, ಸನ್ಮಾನ ಗೈದವರಿಗೆ ಈವರೆಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗುರುಭ್ಯೋ ನಮಃ. ಯವಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ನಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ನನ್ನ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ. ಯಾಕಂತೇಳಿ ನಾನು ಕೊಲ್ಲೂರಿಗೆ ಬಂದಾಗ ನನ್ನ ಆಶ್ರಮದ ಎದುರುಗಡೆ ಪ್ರಥಮವಾಗಿ ಒಂದು ರಸ್ತೆ ಕರೆದು ಕೊಟ್ಟದ್ದಂತೇಳಿದ್ರೆ ನನಗೆ ಗಂಗಾಧರ ಬೆಳೆಯವರು. ನನಗೆ ಅದೊಂದು ನನ್ನ ಜೀವನದ ಒಂದು ಅವಿಸ್ಮರಣೀಯ ಘಟನೆ. ಯಾಕಂದರೆ ಉತ್ತರದಿಂದ ಬರಲಿಕ್ಕೆ ಇವತ್ತು ಅವರು ಕೊಟ್ಟ ಒಂದು ಋಣದಿಂದ ಆ ರಸ್ತೆ ಕಾಂಕ್ರೀಟೀಕರಣ ಆಯಿತು. ಅದು ಒಂದು ಆ ಪ್ರೀತಿ, ಅದು ನಿಮ್ಮ ಪ್ರೀತಿ ಅದು. ಅದೇ ಅವರಿಗೆ ಗಂಗಾಧರ ಬೆಳೆಯವರಿಗೆ ಆಯುರಾರೋಗ್ಯ, ಹಾಗೆ ಒಳ್ಳೆ ಇನ್ನೇನಾಗಬೇಕು. ಈಗ 65 ಆಯಿತು, ಇನ್ನು ಅವರು ಆಧ್ಯಾತ್ಮಿಕೆಗೆ ಟರ್ನ್ ಆಗಬೇಕು. ಅದಕ್ಕೆ ಅಂಥ ಆಧ್ಯಾತ್ಮಿಕತೆಯನ್ನು ಕೊಡುವಂಥ ಶಕ್ತಿ ಭಗವತಿ ಮೂಕಾಂಬಿಕೆ ಕೊಡಲಿ ಅಂತ ನಾನು ನಂಬುವ. ಸಾಲಿಗ್ರಾಮಗಳೆಲ್ಲ ಅವರಿಗೆ ಅನುಗ್ರಹ ಮಾಡಲಿ. ಅವರು 65 ವರ್ಷ ಆಗಲಿ. ನಾವು ಇರುವವರೆಗೆ ನೀವು ಬದುಕಬೇಕು. ಯಾಕಂತೇಳಿದರೆ ಅದು ನಮಗೆ ಬೇಕಾದದ್ದು. ಅದು ಹಾಗೆ ನೀವು ಇನ್ನಷ್ಟು ನಿಮಗೆ ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೆ ಭಗವತಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಮುಂದುವರಿತೇನೆ. ಆಶೀರ್ವಚನ ನಾನು ಎಷ್ಟೋ ಕಡೆಯಲ್ಲಿ ಹೇಳೋದಿದೆ, ಆಶೀರ್ವಚನ ಮಾಡೋದು ಏನಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಕಡೆಯಲ್ಲಿ ನಾವು ಹೋಗ್ತೇವೆ, ನಾನು ಕಾರ್ಯಕ್ರಮಕ್ಕೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಪಕ್ಕದವರು ಹೇಳಿದರು, ಸ್ವಾಮೀಜಿ ನಾನು ನಿಮ್ಮ ದೊಡ್ಡ ಫ್ಯಾನ್, ನೀವು ನಿಮ್ಮ ಆಶೀರ್ವಚನ ಯೂಟ್ಯೂಬಲ್ಲಿ ನೋಡಿಯೇ ನಾನು ಮಲಗುವುದು ಅಂತೇಳಿ ಹೇಳಿದರು. ಆವಾಗ ನನಗೆ ಇವರು ಬೈತಾ ಇದ್ದಾರಾ ಅಥವಾ ನಾನು ಹೊಗಳ್ತಾ ಇದ್ದಾರಾ ಅಂತೇಳಿ ಡೌಟ್ ಆಯಿತು ನನಗೆ. ಯಾಕೆ ನನ್ನ ಆಶೀರ್ವಚನ ಅವರನ್ನು ಎಬ್ಬಿಸ್ತದ ಮಲಗಿಸ್ತದ ಏನಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೊಬ್ರು ಹೇಳಿದರು, ಸ್ವಾಮೀಜಿ ನಾನು ನಿಮ್ಮ ದೊಡ್ಡ ಫ್ಯಾನ್, ನಿಮಗೆ ದೊಡ್ಡ ಅಭಿಮಾನಿ, ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಹೊಗಳಿದರು ನನ್ನ ಹತ್ರ. ಆಶೀರ್ವಚನ ಮುಗಿಸಿ ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಹತ್ರ ಕೇಳ್ತೀನಿ ನಿಮ್ಮ ಹೆಸರೆಂತ ಸ್ವಾಮೀಜಿ ಅಂತ ಕೇಳ್ತಾರೆ. ಒಟ್ಟು ಟೈಮ್ ಪಾಸ್, ಜನರಿಗೆ ಒಂದು ಟೈಮ್ ಪಾಸ್ ಆಗಬೇಕು ಅಷ್ಟೇ. ಇವತ್ತು ನನಗೆ ತುಂಬ ಖುಷಿ ಕೊಟ್ಟದ್ದು ಈ ಕಾರ್ಯಕ್ರಮದಲ್ಲಿ 1-2 ಕನ್ನಡ ಶಾಲೆಯ ಮಕ್ಕಳನ್ನು ಅಭಿನಂದಿಸಿದ್ದೀರಿ. ಅದು ನನಗೆ ತುಂಬ ಸಂತೋಷ ಕೊಟ್ಟಂಥದ್ದು. ಯಾಕಂತೇಳಿದರೆ ನಮ್ಮ ಸಂಸ್ಕೃತಿಯ ಕೇಂದ್ರ ಬಿಂದು ಕನ್ನಡ ಶಾಲೆ. ಇವತ್ತು ನಮ್ಮ ಕನ್ನಡ ಶಾಲೆಗಳು ಮುಚ್ತಾ ಇದೆ. ನಮ್ಮ ಕನ್ನಡ ಶಾಲೆ ಮುಚ್ಚಿದರೆ ನಮ್ಮ ಸಂಸ್ಕೃತಿ ಮುಚ್ಚಿದೆ ಅಂತ ಹೇಳ್ತೇನೆ. ಯಾಕಂದರೆ ನಮ್ಮ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಮುಗಿದ ನಂತರ ಸ್ವಲ್ಪ ಆದರೂ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ರೆ ಅದು ಕನ್ನಡ ಶಾಲೆಗಳು. ಇವತ್ತು ಆ 2 ಮಕ್ಕಳನ್ನು, ಕನ್ನಡ ಶಾಲೆಯ ಮಕ್ಕಳನ್ನು ಸನ್ಮಾನಿಸಿದರು. ಅದು ನನಗೆ ತುಂಬ ಹೃದಯಸ್ಪರ್ಶಿ ಘಟನೆ. ಯಾಕಂದರೆ ನಮ್ಮ ಕನ್ನಡ ಶಾಲೆಗೆ ನಾವು ಪ್ರೋತ್ಸಾಹ ಮಾಡಬೇಕು. ನಮ್ಮ ಕನ್ನಡ ಶಾಲೆ ಉಳಿಬೇಕು. ನಮ್ಮ ಕನ್ನಡ ಶಾಲೆ ಉಳಿದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುತ್ತದೆ. ನೀವು ನೋಡಿ, ಕನ್ನಡ ಶಾಲೆಯಲ್ಲಿ ದೊಡ್ಡ ದೊಡ್ಡ ಎಜುಕೇಷನ್, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಇರಲಿಕ್ಕಿಲ್ಲ. ನೋಡಿ, ಇವತ್ತು ನೀವು ಲೀಸ್ಟ್ ತೆಗೆದು ನೋಡಿ, ಎಲ್ಲ ದೇವಸ್ಥಾನಗಳಿಗೆ ದಾನ ಧರ್ಮ ಮಾಡುವಂಥವರು ಎಲ್ಲ ಕನ್ನಡ ಶಾಲೆಯವರು. ನೋಡಿ ಎಷ್ಟು ಜನ ಇಂಗ್ಲೀಷ್ ಮೀಡಿಯಮ್ನವ್ರು ಮಾಡ್ತಾರೆ ಕೇಳಿ ಒಂದು ನೋಡಿ ನೀವು ಈ ಮಾಡೋದೇ ಇಲ್ಲ. ಯಾಕೆ? ಕ್ಯಾಪಿಟೇಷನ್ ಫೀ, ಡೊನೇಷನ್ ಕೊಟ್ಟು ಫೀಸ್ ಕಟ್ಟದಿದ್ರೆ ಮನೆ ಶಾಲೆಯಿಂದ ಹೊರಗೆ ಹಾಕುವ ಮಕ್ಕಳಿಗೆ ದಾನ ಎಂತ ಕಲಿಸುವುದು ಇವರು? ಎಂತ ಕಲಿಸ್ಲಿಕ್ಕೆ ಆಗ್ತದೆ? ಕರ್ಮ ಎಂತ ಕಲಿಸ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ.
ಸುಮ್ಮನೆ ಅದು ವೇಸ್ಟ್ ಅದಲ್ಲ. ನೀವು ಕನ್ನಡ ಶಾಲೆಯಲ್ಲೆಲ್ಲ ದೊಡ್ಡ ಕಂಪ್ಯೂಟರ್, ನಮಗೆಲ್ಲ ಕಂಪ್ಯೂಟರ್ ಅಥವಾ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಇರಲಿಲ್ಲ. ಆದರೆ ನೀವು ಹೇಳ್ತೀರಿ ಕನ್ನಡ ಶಾಲೆಯಲ್ಲಿ ಒಂದು ಜೀವನ ಶಿಕ್ಷಣ ಇತ್ತು ನೋಡಿ, ಒಂದು ಯಾಕೆ ಬದುಕಬೇಕಂತೆ. ನಾನು ಎಷ್ಟೋ ಕಡೆಯಲ್ಲಿ ಹೇಳ್ತಾ ಇದ್ದೇನೆ ನೋಡಿ, ಈಗ ನೀವು ಲೀಸ್ಟ್ ತೆಗೀರಿ, ಕನ್ನಡ ಶಾಲೆಯ ಮಕ್ಕಳು ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಯ ಮಕ್ಕಳು ಸೂಸೈಡ್ ಲೀಸ್ಟಲ್ಲಿ ಸೂಸೈಡ್ ಯಾರು ಮಾಡೋದು ಜಾಸ್ತಿ ಅಂತೇನು ನೋಡಿ. ದೊಡ್ಡ ದೊಡ್ಡ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲ್ತವರೇ ಜಾಸ್ತಿ ಸೂಸೈಡ್ ಮಾಡ್ಕೊಳ್ಳೋದು. ನಮ್ಮ ಕನ್ನಡ ಮೀಡಿಯಂನ ಮಕ್ಕಳನ್ನು ನೋಡಿ ಅಂತೆ, ನೀವೆಲ್ಲಿಯಾದರೂ ಕೆರೆಗೆ ದೂಡಿ ಈಚೆ ಸೈಡಿಂದ ದೂಡಿದರೆ ಆಚೆ ಸೈಡಿಂದ ಈಜಿ ಮೇಲೆ ಬರ್ತಾರೆ ಅವರು. ಅಷ್ಟು ತಾಕತ್ತು, ಕೆಪಾಸಿಟಿ ಅದು, ನಮ್ಮ ರಿಚ್ನೆಸ್ ಅದು ಕನ್ನಡ ಶಾಲೆ. ನೀವು ನೋಡಿ ಕನ್ನಡ ಶಾಲೆಯಲ್ಲಿ ಅದು ಬಿಡಿ, ನೀವು ನೋಡಿ ನಾವು ಸಣ್ಣದಿರುವಾಗ ಹೈಸ್ಕೂಲ್ಗೆಲ್ಲ ಹೋಗುವಾಗ ಈ ಮಾಸ್ಟ್ರ್ ಎಲ್ಲ ನಮ್ಮ ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಅಡ್ಡ ಹೆಸರಲ್ಲಿ ಕರೆಯುವುದು. ನನ್ನ ಬದಿಯಲ್ಲಿ ಕೂತೋ ಒಬ್ಬನಿಗೆ 0 ಮಾರ್ಕ್, ಅವನಿಗೆ ಕಲಿಯೋದ್ರಲ್ಲಿ ಹುಷಾರಿಲ್ಲ, 0 ಬರೀ 0 ತೆಗೆದು. ಇವನಿಗೆ ಮಾಸ್ಟ್ರು ಟೀಚರ್ ಯಾವತ್ತು ಅಡ್ಡ ಹೆಸರಲ್ಲಿ ಕರೆಯುವುದು, ಕೋಳಿ ಮೊಟ್ಟೆ ಅಂತೇಳಿ ಕರೆಯುವುದು. ನೀವು ನಂಬಲಿಕ್ಕಿಲ್ಲ, ಮೊನ್ನೆ ದೊಡ್ಡ ಬ್ರಹ್ಮಕಲಶ, ಆ ಬ್ರಹ್ಮಕಲಶದಲ್ಲಿ ನನ್ನ ಆಶೀರ್ವಚನ ಆ ದೇವಸ್ಥಾನದ ಗೌರವಾಧ್ಯಕ್ಷವ. ನನಗೆ ಶಾಕ್ ಆಯ್ತು. ನನಗೆ ಕೋಳಿ ಮೊಟ್ಟೆ ತೆಗ್ದವ ಮಾರೆ, 0 ಮಾರ್ಕ್ ತೆಗ್ದವ, ಕೋಟು ಟೈ ಹಾಕ್ಕೊಂಡೆಲ್ಲ ಕೂತ್ಕೊಂಡಿದ್ದಾನೆ, ವ್ಯವಹಾರ ಎಂಥದಂತೇಳಿ ಇವನ ಹತ್ರ ಕೇಳಿದೆ. ಅಲ್ಲ ಮರೆ, ನೀನು ಎಂಥ ಬಿಸ್ನೆಸ್ ಎಂತ ನಿಂದಂತ. ನಾನೀಗ ದೊಡ್ಡ ಕೋಳಿ ಫಾರ್ಮ್ ಮಾಡಿದ್ದೇನೆ ಸ್ವಾಮೀಜಿ ಅಂತ ಹೇಳಿದ. ನನಗೆ ಶಾಕ್ ಆಯ್ತು. ನಾನು ಕೇಳಿದೆ, ನಿನಗೆ ಅಷ್ಟು ಕೋಟಿಗಟ್ಟಲೆ ಇನ್ಕಮ್? ಹೌದು, ಕೋಟಿಗಟ್ಟಲೆ ಇನ್ಕಮ್. ಈಗ ನಾನೇ ನಿನಗೆ ಪ್ರೇರಣೆ ಕೊಟ್ಟವ್ರು ಯಾರು ಅಂತ ಕೇಳಿದೆ. ಅದು ಟೀಚರ್ ಹೇಳ್ತಾ ಇದ್ರಲ್ಲ ಮರೆ, ಕೋಳಿ ಮೊಟ್ಟೆ ಅದನ್ನೇ ಬಂಡವಾಳ ಮಾಡಿ ಫಾರ್ಮ್ ಮಾಡಿದ ಅಂತೇಳಿ. ಈಗ ಕೋಟ್ಯಾಧಿಪತಿ. ನಾನು ಕ್ಲಾಸಲ್ಲಿ ಫಸ್ಟ್, ಅವ ಕ್ಲಾಸಲ್ಲಿ 0, ನಾನು ಫಸ್ಟ್ ಕ್ಲಾಸ್ ಪಾಸ್ ಆದವ, ಅವ ಫೇಲ್ ಆದವ. ಅವ ನನ್ನ ಆಶೀರ್ವಚನ ಮುಗಿಸಿ ಬರುವಾಗ ಹೇಳ್ತಾನೆ, ಸ್ವಾಮೀಜಿ ಎಲ್ಲಿಯಾದರೂ ಹಣಕ್ಕೆ ತಾಪತ್ತಾ ಇದ್ದರೆ ಫೋನ್ ಮಾಡಿ, ನಾನು ಕೊಡ್ತೇನೆ ನಿನಗೆ ಅಂತ ಹೇಳ್ತಾನೆ. ಇದು ಆದ ಘಟನೆ ಬಿಡೆಯವರೇ, ಆದ ಘಟನೆ ಇದು. ಇನ್ನೊಬ್ಬ ಹುಡುಗನಿಗೆ ಹೇಳ್ತಾ ಇದ್ರು, ನೀವು ದನ ಮೇಯಿಸ್ಲಿಕ್ಕೆ ಹೋಗು ಅಂತೇಳಿ. ಮೊನ್ನೆ ಸಿಕ್ಕಿದ್ದು ನನಗಿಂತ ದೊಡ್ಡ ಗಾಡಿಯಲ್ಲಿ ತೆಗ್ತಾ ಇದ್ದಾನೆ. ಈಗ 1,000 ದನ, 1,000ಕ್ಕಿಂತ ದನ ಫಾರ್ಮ್ ಮಾಡಿ ಹಾಲೆಲ್ಲ ಮಾರಿ ಒಳ್ಳೆ ಹಣ, ಸಖತ್, ನನಗಿಂತ ಒಳ್ಳೆ ರೀತಿಯಲ್ಲಿದ್ದಾನೆ ಅವ. ಇನ್ನೊಬ್ಬನಿಗೆ ಹೇಳ್ತಾ ಇದ್ರು, ಹಿಂದುಗಡೆ ಇದ್ದವನಿಗೆ, ಕಲ್ಲೊಡಿಲಿಕ್ಕೆ ಹೋಗು ಅಂತೇಳಿ. ನೀವು ನಂಬಲಿಕ್ಕಿಲ್ಲ, ಇದೇ ಹುಡುಗ ಮೊನ್ನೆ ಕಲ್ಲೊಡಿಲಿಕ್ಕೆ ಹೇಳಿದವನಿಗೆ ಅವ ಡೊನೇಷನ್ ಕೊಟ್ಟು ಡಾಕ್ಟ್ರ್ ಕಲಿತು ಮೊನ್ನೆ ಯಾವ ಮಾಸ್ಟ್ರು ಕಲ್ಲು ಹೊಡಿಬೇಕಂತೇಳಿ ಹೇಳ್ತಾ ಇದ್ದಾನೆ, ಅವರ ಕಿಡ್ನಿಯ ಕಲ್ಲು ಹೊಡೆದವ. ಕನ್ನಡ ಶಾಲೆಯ ರಿಚ್ನೆಸ್ ಅದು. ನಾವು ಸರ್ಟಿಫಿಕೇಟಲ್ಲಿ ಪಾಸ್ ಆಗೋದು ಮುಖ್ಯ ಅಲ್ಲ, ಜೀವನದಲ್ಲಿ ಯಾರು ಪಾಸ್ ಆಗಿದ್ದಾರೆ. ಇವತ್ತು ನೋಡಿ ಸಣ್ಣ ಮಕ್ಕಳು ಸೂಸೈಡ್ ಮಾಡ್ತಾ ಇದ್ದಾರೆ. ಇವತ್ತಿಗೆ ನನಗೆ ನೋಡಿ, ಇವತ್ತು ನಾವು ಕೂತ್ಕೊಂಡು ಈ ಆಚರಣೆಯನ್ನು ಮಾಡಿದ ದಾಂಪತ್ಯದ ಒಟ್ಟಿಗೆ ಇವರು ಗಂಡ ಹೆಂಡತಿ ಕೂತ್ಕೊಂಡು ತನ್ನ ಮೊಮ್ಮಕ್ಕಳಿಗೆಲ್ಲ ತಿಳಿಸ್ತಾ ಇದ್ದಾರೆ. ಯಾಕೆ ತಿಳಿತಾ ಇದ್ದಾರೆ ಅಂತ ಹೇಳಿದರೆ, ಇದು ನಮ್ಮ ಒಂದು ದೊಡ್ಡ ಪರಂಪರೆ. ಯಾಕಂತೇಳಿ ನಮ್ಮ ಇವತ್ತು ಕುಟುಂಬ ವ್ಯವಸ್ಥೆ ಉಳಿದದ್ದು ಅಜ್ಜಿಯಿಂದಾಗಿ. ನಮ್ಮ ಸಂಸ್ಕೃತಿ ಅಜ್ಜಿಯ ಮೂಲಕ ಬಂದದ್ದು. ಇವತ್ತು ನೋಡಿ, ಅಜ್ಜಿ ಮತ್ತು ಅಜ್ಜಿ ಕತೆ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಅಂಗ. ಇವತ್ತು ಅಜ್ಜಿ ಇಲ್ಲ, ಅಜ್ಜಿ ಕತೆ ಇಲ್ಲ. ನೋಡಿ, ಅಜ್ಜಿ ಎಲ್ಲಿವರೆಗೆ ಎಷ್ಟು ವ್ಯಾಲ್ಯೂಯಬಲ್ ಅಂತೇಳಿದರೆ, ನಮಗೆಲ್ಲಿ ಅದು ಡಿಪ್ರೆಷನ್ ಬಂದರೆ, ನಾವು ಸಾಯಬೇಕು, ಸೂಸೈಡ್ ಮಾಡಬೇಕಂತೇಳಿ ಬಂದರೆ ಎಲ್ಲಿಯಾದರೂ, ನಾವು ಮನೆಗೆ ಬಂದು ಅಜ್ಜಿ ಹತ್ರ ಕೂಗಿ ತೊಡೆಯ ಮೇಲೆ ಮಲಗಿದರೆ, ಅಜ್ಜಿಯ ತೊಡೆ ಮೇಲೆ ಅಜ್ಜಿ ಒಂದು ಸರಿ ತಲೆ ನೇವರಿಸಿ, ಮಗ ನೀನು ಏನೂ ಟೆನ್ಷನ್ ಮಾಡಬೇಡ, ನಮ್ಮ ಕೊಲ್ಲೂರು ಮೂಕಾಂಬಿಕೆ ಇದ್ದಾಳೆ ಅಂತೇಳಿ 100 ಸೈಕಾಲಜಿಸ್ಟ್ಗಳಿಗೆ ಸಮ ಅವಳು ಅಜ್ಜಿನೂ. ಅಷ್ಟು ಅಜ್ಜಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಂತ ಹೇಳಿದರೆ, ಅಜ್ಜಿ ನೋಡಿ ಅಷ್ಟು ದೊಡ್ಡ ಅಜ್ಜನನ್ನೇ ಸುಮ್ಮನೆ ಕೂತ್ಕೊಳ್ತಾ ಇದ್ರು, ಅಷ್ಟು ದೊಡ್ಡ ಸೈಕಾಲಜಿಸ್ಟ್. ಅದು ತಾಕತ್ತದು. ಇದನ್ನೆಲ್ಲ ನಾವು ಮಕ್ಕಳಿಗೆಲ್ಲ ಕೊಡುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ನೋಡಿ, ಇಷ್ಟು ದೊಡ್ಡ ವ್ಯಕ್ತಿ, ದೇವಿಗೆ ನೈವೇದ್ಯ ಮಾಡುವಂಥವರು ಕಷಾಯ ತೀರ್ಥ, ಬಹುಶಃ ದೇವಿಗೆ ನೈವೇದ್ಯ ಮಾಡಿದ್ರು, ಕಷಾಯ ತೀರ್ಥ ನೋಡಿ ಶಂಕರಾಚಾರ್ಯರಿಗೆ ದೇವಿಗೆ ಕೊಟ್ಟದ್ದು, ಅದನ್ನು ಮಾಡುವಂಥವ್ರು ನೀವು. ಅದಕ್ಕಿಂತಲೂ ದೊಡ್ಡ ಒಂದು ವ್ಯವಸ್ಥೆ ಕಷಾಯ ತೀರ್ಥವನ್ನು ಮಾಡುವಂಥ ಗಂಗಾಧರ ವಿಡೆಯವರು. ಅದು ಏನಂದ್ರೆ, ಇಷ್ಟು ನೀವು ದೊಡ್ಡವರಾದ ನನಗೆ ತುಂಬ ಖುಷಿ ಕೊಟ್ಟದಂತ ಹೇಳಿದರೆ, ನಿಮ್ಮ ನಯ ವಿನಯತ್ವ ನನಗೆ ತುಂಬ ಖುಷಿ ಕೊಟ್ಟಿದೆ. ಇದು ಮುಖ್ಯವಾದಂಥ ನಮ್ಮ ಜೀವನದಲ್ಲಿ ನೋಡಿ, ನಾವು ಬಾಗಬೇಕು, ಯಾವತ್ತು ನಾವು ಕೆಳಗೆ ಬರಬೇಕು. ನಾವು ಎಷ್ಟು ಅಹಂಕಾರ ಇರಬಾರ್ದು ನಮ್ಮ ಹತ್ರ. ಶ್ರೀಮದ್ ಶಂಕರಾಚಾರ್ಯರು ಹೇಳ್ತಾರೆ, ಮಾಕುರು ಧನಜನ ಯೌವನ ಗರ್ವಂ ಅರೇತಿ ನಿಮೇಷಾತ್ ಕಾಲಹ ಸರ್ವಂ ಮಾಯಾಮಯಂ ಇದಂ ಅಖಿಲಂ ಸರ್ವಂ ಬುದ್ಧ್ವಾ ಬ್ರಹ್ಮ ಪದಂ ಪ್ರವಿಶ್ಯ ವಿರಿತ್ವ ಭಜ ಗೋವಿಂದಂ ಭಜ ಮೂಢಮತೆ ಹೇಳ್ತಾರೆ. ಶ್ರೀಮದ್ ಶಂಕರಾಚಾರ್ಯರು ಹೇಳ್ತಾರೆ, ನೀನು ಅಧಿಕಾರ ಇದೆ, ಹಣ ಇದೆ, ಪದವಿ ಇದೆ ಅಂತೇಳಿ, ಯೌವನ ಇದೆ ಅಲ್ಲಿ ಅಹಂಕಾರ ಪಡಬೇಡ. ಈ ಕಾಲ ಕ್ಷಣ ಮಾತ್ರದಲ್ಲಿ ಅದನ್ನು ನಾಶ
ನಾಶ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಇದೊಂದು ಕಥೆಗಳು ನಾನು ಮುಗಿಸ್ತೇನೆ. ಲಿಯೋ ಟಾಲ್ಸ್ಟಾಯ್ಗೆ ಮಹಾತ್ಮ ಗಾಂಧೀಜಿ ಒಂದು ಕಾಗದವನ್ನು ಬರೀತಾರೆ. ಲಿಯೋ ಟಾಲ್ಸ್ಟಾಯ್ಗೆ ಕಾಗದ ಬರುತ್ತೆ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಲಿಕ್ಕಿದೆ, ನೀವೊಂದು ಏನು ಮಾಡಬೇಕಂತೇಳಿದ್ರೆ ನನಗೆ ಹಿಂಸಾ ಮಾರ್ಗವನ್ನು ಮಾಡಬೇಕಾ ಅಹಿಂಸಾ ಮಾರ್ಗವನ್ನು ಮಾಡಬೇಕಾ ಅಂತೇಳಿ ಹೇಳಬೇಕಂತ ಹೇಳುವಾಗ ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ, ತಿರುಕುರಲ್ ಮೆಡ್ರಾಸ್ನ ತಿರುವಳ್ಳುವರು ಬರೆದಂಥ ಒಂದು ಶ್ಲೋಕ ಬರೆದು ಹೇಳ್ತಾರೆ, ನೋಡು ಹಿಂಸೆ ಒಳ್ಳೆಯದಲ್ಲ, ಅಹಿಂಸೆ ಅಷ್ಟು ದೊಡ್ಡ ಆಯುಧ ಈ ಜಗತ್ತಲ್ಲಿ ಯಾವುದೂ ಇಲ್ಲ, ನೀವು ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಅಂತೇಳಿ ಪತ್ರ ಬರೀತಾರೆ. ಗಾಂಧೀಜಿ ಪುನಃ ಬರೀತಾರೆ ಪತ್ರ, ನೀವೊಂದು ಕೆಲಸ ಮಾಡಬೇಕು, ಭಾರತಕ್ಕೆ ಬನ್ನಿ ನೀವು ಅಂತೇಳಿ. ಆವಾಗ ಲಿಯೋ ಟಾಲ್ಸ್ಟಾಯ್ ಬರೀತಾರೆ, ನಾನು ಭಾರತಕ್ಕೆ ಬರ್ತೇನೆ, ಆದರೆ ನೀವೊಂದು ಕೆಲಸ ಮಾಡಿ, ನಾನು ಹಾರ್ಬರಿಗೆ ಬರುವಾಗ ಯಾರನ್ನಾದರೂ ಸಣ್ಣ ಮಕ್ಕಳನ್ನು ನೀವು ಕಳಿಸಿ ಅಂತೇಳಿ ಹೇಳ್ತಾರೆ. ಆಯ್ತು ಅಂತೇಳಿ ದಿನ ಬರುವಾಗ ಮಹಾತ್ಮ ಗಾಂಧೀಜಿ ಆ ಹಾರ್ಬರಿಗೆ ಹೋಗ್ತಾರೆ. ಅಲ್ಲಿ ಲಿಯೋ ಟಾಲ್ಸ್ಟಾಯ್ ಕೇಳ್ತಾರೆ, ನೀವು ಇಷ್ಟು ದೊಡ್ಡವರು, ನಾನು ಹೇಳಿದೆ ಯಾರನ್ನಾದರೂ ಸಣ್ಣವರನ್ನು ಕಳಿಸಿ ಅಂತ, ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ ನೀವು ಬಂದಿದ್ದೀರಿ ಅಂತ ಹೇಳುವಾಗ ಲಿಯೋ ಟಾಲ್ಸ್ಟಾಯ್ ಹತ್ರ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಇಡೀ ಡೆಲ್ಲಿ ಹುಡುಕಿದೆ, ಯಾರೂ ನನಗಿಂತ ಸಣ್ಣವರು ಯಾರೂ ಸಿಕ್ಕಲಿಲ್ಲ, ಅದಕ್ಕೆ ನಾನೇ ಬಂದಿದ್ದೇನೆ ಅಂತೇಳಿ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಇದು ಒಂದು ದೈನ್ಯತೆ, ನಾನು ಸಣ್ಣವ ಅನ್ನುವಂಥದ್ದು ಭಾವನೆ ಬರುವಂಥ ನಮ್ಮ ಜೀವನದ ಪರಮೋಚ್ಚಮ ಲಕ್ಷ್ಯ. ಭಗವದ್ಗೀತೆ ಯಾವತ್ತೂ ಹೇಳ್ತದೆ, ನಮ್ಮ ಜೀವನ ಈಶ್ವರ ಸರ್ವಭೂತಾನಾಂ ಹೃದ್ದೇಶಿ ಅರ್ಧಿನ ಸಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ ಅಂತ ಹೇಳ್ತಾರೆ ಭಗವದ್ಗೀತೆ. ಹೇಳ್ತಾರೆ, ಎಲ್ಲರ ಜೀವದಲ್ಲಿ ಒಳಗಡೆ ಒಂದು ಪರಮಾತ್ಮನಿದ್ದಾನೆ, ಅದನ್ನು ತಿಳಿಯುವುದೇ ನಮ್ಮ ಜೀವನದ ಪರಮೋಚ್ಚಮ ಲಕ್ಷ್ಯ ಅಂತ ಹೇಳ್ತಾರೆ. ನಮ್ಮ ಜೀವನಕ್ಕೊಂದು ಗುರಿ ಇದೆ, ಉದ್ದೇಶ ಇದೆ. ನಾವು ಯಾವತ್ತು ಡಿವೈನ್ ಕನೆಕ್ಟ್ ಆಗಬೇಕು, ಭಗವಂತನಿಗೆ ಕನೆಕ್ಟ್ ಆಗಬೇಕು. ನಾವು ಭಗವಂತನಿಗೆ ಕನೆಕ್ಟ್ ಆಗೋದು ಹೇಗಂತ ಹೇಳಿದರೆ ರಾಮನಾಮ ಮತ್ತು ಕೃಷ್ಣನಾಮದ ಮೂಲಕ, ದೇವರ ಸ್ಮರಣೆಯ ಮೂಲಕ. ಆದ್ದರಿಂದ ಎಲ್ಲರೂ ದಿನನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ದೇವರ ಸ್ಮರಣೆಯನ್ನು ಮಾಡಿ ಆನಂದ ಆಯಿತು. ಇವತ್ತು ನನ್ನ ಅತ್ಯಂತ ಆತ್ಮೀಯ ಗಂಗಾಧರ ಬಿಡೆಯವರ ಒಂದು 65, ಅದು ತಾಯಿ ಮೂಕಾಂಬಿಕೆ ನನ್ನ ಹೃದಯದ ದೇವಿ, ನನ್ನ ಸರ್ವವು, ನನ್ನ ಸರ್ವ ಕೀರ್ತಿಯು ಕೊಲ್ಲೂರು ಮತ್ತು ಕೊಡಚಾದ್ರಿಗೆ ಅದು ಸಮರ್ಪಣೆ. ನಾನು ಏನಿದ್ರು, ನಾನು ಏನೇ ಕೆಲಸ ಮಾಡಬೇಕಾದ್ರೂ ಕೊಲ್ಲೂರು ತಾಯಿ ಮೂಕಾಂಬಿಕೆ ಮತ್ತು ಕೊಡಚಾದ್ರಿಯನ್ನು ಬಿಟ್ಟು ನಾನು ಮಾಡೋದೇ ಇಲ್ಲ. ಇವತ್ತು ದೇವಿಯ ಮೂಕಾಂಬಿಕೆಯ ಒಂದು ತಳದಲ್ಲಿ ನಮಗೆ ಒಂದು ಬಿಡೆಯವರು ಒಂದು ಆಶೀರ್ವಚನ ಮಾಡುವಂಥ ಒಂದು ಒಳ್ಳೆಯ ಒಂದು ಪ್ರೀತಿಯಿಂದ ನನ್ನ ಕರೆದು ಮಾಡಿದ್ದಾರೆ. ಇದು ಬಹುಶಃ ನನ್ನ ಸನ್ಯಾಸದ ಜೀವನದ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಭಗವತಿ ಮೂಕಾಂಬಿಕೆ ಇನ್ನಷ್ಟು ಒಳ್ಳೆಯದು ಮಾಡಲಿ. ಬಿಡೆಯವರೇ, ನೀವು ಹೀಗೆ ನಗ್ತಾ ಎಷ್ಟು ಹೊತ್ತು ಖುಷಿಯಿಂದ ಇರಿ. ನಿಮ್ಮ ಎಲ್ಲ ಫ್ಯಾಮಿಲಿಗೆ, ನಿಮ್ಮ ಎಲ್ಲರಿಗೆ, ಮಕ್ಕಳಿಗೆ ಒಳ್ಳೆಯದಾಗಲಿ. ನಿಮ್ಮ ಕೈಯಿಂದ ಭಗವತಿ ಮೂಕಾಂಬಿಕೆ ಇನ್ನಷ್ಟು ಸೇವೆ ಮಾಡಿಸಲಿ. ಈಗ ಮಾಡಿದಾಗೆ ಕನ್ನಡ ಶಾಲೆಯ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿದಿರ, ಅದೇ ಥರ ಇನ್ನೂ ಸಹ ಕನ್ನಡ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥ ತಾಕತ್ತನ್ನು ದೇವಿ ಮೂಕಾಂಬಿಕೆ ಕೊಡಲಿ ಅಂತೇಳಿ ನನ್ನ ಮಾತನ್ನು ವೇದಿಕೆಯಲ್ಲಿ ಎಲ್ಲರೂ ನೀವೆಲ್ಲ ಇದ್ದೀರಿ, ನಮ್ಮವರೆಲ್ಲ, ನಿಮ್ಗೆ ಎಲ್ಲರಿಗೆ ಒಳ್ಳೆಯದಾಗಲಿ. ದೇವರು ಅವರ ಮಕ್ಕಳು ಗಿರಿಧರ್ ಬಿಡೆ ಇರ್ಬೋದು, ಇನ್ನೊಬ್ಬರು ಮಗು, ಮತ್ತು ಅವರ ಗ್ರೀಷ್ಮ, ಎಲ್ಲರೂ ನಮಗೆ ತುಂಬ ಬೇಕಾದ, ನನಗೆ ತುಂಬ ಸಪೋರ್ಟ್ ಮಾಡೋರು. ನನ್ನ ಆಶ್ರಮ ನೋಡುವಂಥ ಸತೀಶನ್ನೇ ಇದ್ದಾರೆ, ಸ್ವಾಮೀಜಿ ಇದ್ದಾರೆ, ನಮ್ಮ ಧರ್ಮಪೀಠದ ಸ್ವಾಮೀಜಿ ಇದ್ದಾರೆ. ನೀವೆಲ್ಲ ನನ್ನ ಆಶ್ರಮ ಬಹುಶಃ ಕೊಲ್ಲೂರಲ್ಲಿ ನನಗೆ ಒಂದು ತಲೆಬಿಸಿ ಇಲ್ಲದೆ ಏನು ಇಷ್ಟ ತನಕ ಆಶ್ರಮ ಉಂಟಾ ಇಲ್ಲ ಅಂತೇಳಿ ಕೇಳಲಿಲ್ಲ ನಾನು. ಅದನ್ನು ಸತೀಶನ್ನ ಅದನ್ನು ನೋಡುವಂಥದ್ದು. ಪಾಪ ನಾನು ₹1 ನನ್ನ ಹತ್ರ ತೆಕ್ಕೊಳ್ಳದೆ ನನಗೆ ನೀರಾಗಲಿ ಎಲ್ಲ ಸಹಕಾರ ಮಾಡೋದು ಅವರಿಗೆ, ಅವರ ಮಕ್ಕಳಿಗೆ, ಎಲ್ಲರಿಗೆ, ನಿಮ್ಗೆಲ್ಲರಿಗೆ ಒಳ್ಳೆಯದಾಗ. ಅಲ್ಲದೆ ನಮ್ಮ ಇವರಿದ್ದರು ಅಲ್ಲಿ, ನಮ್ಮ ಸೆಕ್ಯೂರಿಟಿ ಆಫೀಸರ್ ಪೊಲೀಸ್ನವರಿದ್ದು, ಅವರು ಹೋದ್ರು ಅಂತ ಅವರಲ್ಲಿ ನಮ್ಮ ತುಂಬ ಆತ್ಮೀಯರು, ಎಲ್ಲರಿಗೂ ಇದ್ದಾರಲ್ಲ ಅವರು ಅಲ್ಲಿ, ಅವರನ್ನು ತುಂಬ ಬೇಕಾದವರು ಅವರು. ಹಾಗೆ ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ. ತಾಯಿ ಭಗವತಿ ಮೂಕಾಂಬಿಕೆ ಒಳ್ಳೇದು ಮಾಡಲಿ. ಖುಷಿಯಿಂದ ಇರಿ, ಆರಾಮ ಇರಿ. ಬಿಡೆಯವರು ಹೀಗೆ ಒಂದು ದೊಡ್ಡ ಕೊಲ್ಲೂರಿಗೆ ಒಂದು ದೊಡ್ಡ ಹೆಸರು ಬರಲಿ ಬಿಡೆಯವರಿಂದ ಅಂತೇಳಿ ಹೇಳಿ ನನ್ನ ಮಾತನ್ನು ಕೃಷ್ಣ ಅರ್ಪಣ ಮಾಡ್ತೇನೆ. ಕೃಷ್ಣ ಅರ್ಪಣವಸ್ತು. ಗುರುಗಳೇ, ತಾವು ಹಸನ್ಮುಖಿಗಳು, ಸಹೃದಯಿ, ಸಜ್ಜನರು, ನೇರ ನಡೆ ನುಡಿಯ ಸರಳತೆಯ ಪ್ರತಿಮಾ ರೂಪರು. ತಮ್ಮ ವ್ಯಕ್ತಿತ್ವದಿಂದ ಎಲ್ಲರೊಂದಿಗೆ ಬೆರೆಯಬಲ್ಲ ಸ್ಫೂರ್ತಿ ಚೇತನರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ನಮಗದು ತುಂಬ ಸಂತಸವನ್ನು ತಂದಿದೆ. ತಮ್ಮ ಆಶೀರ್ವಚನದಿಂದ ನಮ್ಮೆಲ್ಲರನ್ನ ಮತ್ತೊಮ್ಮೆ ಕೃತಾರ್ಥರನ್ನಾಗಿ ಮಾಡಿದ್ದೀರಿ. ತಮಗಿದು ಪ್ರೀತಿಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಡುಮನೆಯ ಹಣತೆಯ ಬೆಳಕು ಕತ್ತಲೆಯ ಜೊತೆ ಹರಟೆಗಿಳಿದಾಗ ಬದುಕು ಬವಣೆಯಾಗುತ್ತದೆ. ಆ ಬವಣೆಯನ್ನು ಸವಾಲಾಗಿ ಸ್ವೀಕರಿಸಿರುವವರು ಶ್ರೀಯುತ ಗಂಗಾಧರ ಬೀಡೆಯವರು. ತನ್ನಿಷ್ಟದ ಬದುಕನ್ನು ರೂಪಿಸಿಕೊಂಡು ಭಾವ ಬಣ್ಣಗಳ ಭಾಷೆಯಲ್ಲಿ ಬದುಕ ಹೊತ್ತೊಗೆಯ ತುಂಬಿಸಿಕೊಳ್ಳುವುದು ಅದು ಸಾಮಾನ್ಯವಾದ ಮಾತಲ್ಲ. ನೋವು ನಲಿವಿನ ಹಾದಿಯಲ್ಲಿ ಸಮನ್ವಯವನ್ನು ಸಾಧಿಸಿ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡು ದಣಿವರಿಯದ ದುಡಿದು ಬೆಳಕಾಗಿಸಿಕೊಂಡು ಪರರಿಗೂ ಕೂಡ ಬೆಳಕನ್ನು ನೀಡಿರುವಂತಹ ಶ್ರೀಯುತ ಎಂ ಗಂಗಾಧರ ಬೀಡೆಯವರಿಗೆ ಸನ್ಮಾನವನ್ನು ನಡೆಸಲು ಆದಿಶಕ್ತಿ ಭಜನಾ ಮಂಡಳಿ ಕೊಲ್ಲೂರಿನವರು
ತಯಾರಾಗಿದ್ದಾರೆ. ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ತಂಡದವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಗಂಗಾಧರ ಬೀಡೆಯವರು ದಯವಿಟ್ಟು ಈ ಸನ್ಮಾನವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗೊಳಿಸಿರುವಂತಹ ಸಾಂದೀಪಿನಿ ಮಠ ಕೇಮಾರು ಇಲ್ಲಿಯ ಸ್ವಾಮಿಗಳಾಗಿರುವಂತಹ ಶ್ರೀ ಶ್ರೀ ಈಶ ವಿಠಲ ದಾಸ ಸ್ವಾಮೀಜಿಗಳಿಗೆ ಇದೀಗ ಬೀಡೆ ಕುಟುಂಬದವರ ವತಿಯಿಂದ ಗುರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ಈ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ. ತಮ್ಮ ಪಾದಾರವಿಂದವನ್ನು ಇಲ್ಲಿವರೆಗೆ ಬೆಳೆಸಿದ್ದಕ್ಕಾಗಿ ತಮಗಿದು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ.
ಸ್ವೀಕರಿಸಬೇಕು, ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಮಾರು 8 ಗಂಟೆಯಿಂದ ಆರಂಭವಾದಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಯವರೆಗೆ ನಿರ್ವಿಘ್ನವಾಗಿ ಸಾಗಿ ಬಂದಿದ್ದು, ಇದೀಗ ಶ್ರೀ ಸಂದೀಪನಿ ಮಠ ಕೇಮಾರು ಇಲ್ಲಿನ ಗುರುಗಳಾದಂಥ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರ ಆಶೀರ್ವಚನದ ಮೂಲಕ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಸಂಪನ್ನಗೊಂಡಿದೆ. ಶ್ರೀ ಆದಿಶಕ್ತಿ ಕುಣಿತ ಭಜನಾ ತಂಡ ಕೊಲ್ಲೂರು ಸಿದ್ಧಗೊಂಡಿದೆ. ತಮ್ಮ ಪ್ರೀತಿಯ ಸನ್ಮಾನವನ್ನು ತಾವು ಸ್ವೀಕರಿಸಬೇಕಾಗಿ ಗಂಗಾಧರ ಬೀಡೆಯವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಗಂಗಾಧರ ಬೀಡೆಯವರು ಹಾಗೆ ಗಾಯತ್ರಿ